ಓಂ ಶಾಂತಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತಾತ್ಮ ವಿಜಯ ಆತ್ಮ ನಾನು. ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ. ಪವಿತ್ರ ಪ್ರಕಾಶ ಸ್ವರೂಪ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿಯಲ್ಲಿ ಬಾಪ್ದಾದ ತಿಳಿಸ್ತಿದ್ದಾರೆ. ಬಾಪ್ದಾದ ಮಧುಬನ್. ಮುರಳಿ ದಿನಾಂಕ 3/11/21. मीठे बच्चे, अंदर बाहर साफ बनो, कोई भी गंदी आदत अब तुम्हारे में नहीं होनी चाहिए. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಆಂತರಿಕ ಮತ್ತು ಬಾಹ್ಯ ಒಳನೋಟ ಹೊರನೋಟದಲ್ಲಿ ಸ್ವಚ್ಛವಾಗಬೇಕು. ಯಾವುದೇ ಪ್ರಕಾರದ ಕೊಳಕು ಅಭ್ಯಾಸಗಳು ಈಗ ಮಕ್ಕಳ ಒಳಗೆ ಇರಲೇಬಾರದು. प्रश्न, ब्राह्मण बच्चों को बाप से पूरा वर्षा लेने के लिए किन किन धारणाओं पर ध्यान रखना है. ಬ್ರಾಹ್ಮಣ ಮಕ್ಕಳು ಬಾಬನಿಂದ ಪೂರ್ಣ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಾವ ಯಾವ ಧಾರಣೆಗಳಿಗೆ ಗಮನ ಕೊಡಬೇಕು. उत्तर, इस जन्म में बाप का बनकर ऐसा कोई पाप कर्म ना हो जिसकी 100 गुना सजा भोगनी पड़े. ಫಸ್ಟ್ ಪಾಯಿಂಟ್ ಬಾಬಾ ತಿಳಿಸ್ತಿದ್ದಾರೆ, ಈ ಜನ್ಮದಲ್ಲಿ ನಾವು ಬಾಬನ ಮಗುವಾಗಿ ಯಾವುದೇ ಈ ಪ್ರಕಾರದ ಪಾಪ ಕರ್ಮ ಮಾಡಬಾರ್ದು, 100ಕ್ಕೆ 100 ಪಟ್ಟು ಶಿಕ್ಷೆ ಭೋಗಿಸುವಂಥದ್ದು. सेकंड, बाप जो अति मीठा है वह तुम्हें आप समान मीठा बनाते, इसलिए मुख से कोई कड़वा बोल न निकले जिससे दूसरे को दुख हो. ಬಾಬಾ ಅತಿ ಮಧುರವಾದ ತಂದೆ. ನಾವು ಅವರ ಮಕ್ಕಳು, ತಂದೆ ಸಮಾನ ಮಧುರರು ಆಗಿರಬೇಕು. ಆದ್ದರಿಂದ ಮಕ್ಕಳ ಬಾಯಿಂದ ಎಂದಿಗೂ ಅನ್ಯರಿಗೆ ದುಃಖ ಆಗುವಂತಹ ಕಠಿಣವಾದ ಮಾತುಗಳು ಬರಬಾರದು. थर्ड, दुख हरता सुख करता के बच्चे बन के दुख हरनी है, मनसा वाचा कर्मणा सुख देना है. ದುಃಖ ಹರ್ತ ಸುಖ ಕರ್ತನ ಮಕ್ಕಳಾಗಿ ನಾವು ಅನ್ಯರ ದುಃಖ ದೂರ ಮಾಡಿ ಮನಸ ವಾಚ ಕರ್ಮಣ ಸುಖ ಕೊಡುವವರು ಆಗಬೇಕು. 4, ಸ್ತುತಿ ನಿಂದಾಮೆ ಸಮಾನ ರಹನಾ ಹೇ. ಸ್ತುತಿ ನಿಂದನೆಗಳಲ್ಲಿ ನಾವು ಸಮಾನರು ಆಗಿರಬೇಕು. ಓಂ ಶಾಂತಿ. सतगुरुवार को वृक्षपति डे भी कहा जाता. वृक्षपति डे अर्थात बाप का दिन. अमावास्या के दिन अंधियारी रात पूरी होती, फिर दिन शुरू होता है. ಸದ್ಗುರುವಾರಕ್ಕೆ ವೃಕ್ಷಪತಿ ದಿನ ಎಂದು ಕರೆಯಲಾಗುತ್ತೆ. ವೃಕ್ಷಪತಿ ಡೇ ಅರ್ಥಾತ್ ಇದು ತಂದೆಯ ದಿನ. ಹೇಗೆ ಅಮಾವಾಸ್ಯೆ ದಿನ ಅಂದರೆ ಪೂರ್ಣ ಕತ್ತಲಾಗಿರ್ತದೆ, ನಂತರ ಬೆಳಕು ಆರಂಭ ಆಗುತ್ತೆ. तो चंद्रमा उदय होना शुरू होता है और आजकल जिनका पितृ होता है उसको खिलाए पिलाए पूरा करने फिर मांगना नहीं होता है. ಹೀಗೆ ಬಾಬಾ ಹೇಳ್ತಾರೆ, ಅಮಾವಾಸ್ಯೆ ನಂತರ ಚಂದ್ರೋದಯ ಸೆಕೆಂಡ್ ಡೇಯಿಂದ ಆರಂಭವಾಗ್ತದೆ. ಹೀಗೆ ಇಂದಿನ ಜಗತ್ತಿನಲ್ಲಿ ಬಾಬಾ ಹೇಳ್ತಾರೆ, ಪಿತೃಗಳಿಗೆ ಏನು ಮಾಡ್ತಾರೆ, ಊಟ ಉಪಹಾರಗಳನ್ನೆಲ್ಲ ಮಾಡಿಸ್ತಾರೆ.
ಅಂದರೆ ಮತ್ತೆ ಅವ್ರು ಯಾವ ಇಚ್ಛೆಗಳು ಬಾಕಿ ಇರಬಾರ್ದು ಎಂದು. सबको तृप्त किया जाता है, दिन में चले गए फिर रात में लौट आने की दरकार ही क्या है। असल कायदा यह है 12 मास का समय जब पूरा होता है तो उनको खिलाकर खलास कर देना होता है. ಹೀಗೆ ಎಲ್ಲ ರೀತಿಯಿಂದ ತೃಪ್ತ ಮಾಡಿ ಕಳಿಸ್ತಾರೆ ಆತ್ಮಗಳಿಗೆ. ಈ ರೀತಿಯಾಗಿ ಅವರು ಹಗಲಿನಲ್ಲಿ ಹೋದವರಿಗೆ ಪುನಃ ರಾತ್ರಿಗೆ ಕರೆದು ಅವರಿಗೆ ನೈವೇದ್ಯಗಳನ್ನು ಹಾಕುವ ಅವಶ್ಯಕತೆ ಏನಿದೆ. ವಾಸ್ತವಿಕವಾಗಿ ಕಾಯ್ದೆ ಏನಿದೆ, 12 ತಿಂಗಳ ಸಮಯ ಪೂರ್ಣ ಆದ ಮೇಲೆ ಪುನಃ ಅವರಿಗೆ ಏನು ಮಾಡ್ತೇವೆ, ಪ್ರತಿ ವರ್ಷವೂ ಪಿತೃಗಳಿಗೆ ನೈವೇದ್ಯವನ್ನು ಹಾಕ್ತೇವೆ. ಒಮ್ಮೆ ನೈವೇದ್ಯ ಹಾಕಿ ಅವರಿಗೆ ತೃಪ್ತಿಪಡಿಸಿ ಕಳಿಸಿರ್ತೇವೆ, ಪುನಃ ಮುಂದಿನ ವರ್ಷಕ್ಕೆ ಮಾಡ್ತೇವೆ. तो फिर अंधियारी रात में क्यों बुलाया जाता, परंतु ब्राह्मणों ने यह भी रस्म रिवाज बना दी है. ಹೀಗೆ ಅವರಿಗೆ ತೃಪ್ತಿ ಮಾಡಿ ಕಳಿಸಿದ ಮೇಲೆ, ಅಂದರೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದಮೇಲೆ ಪುನಃ ಈ ಕತ್ತಲಿನ ಜಗತ್ತಿಗೆ ಯಾಕೆ ಕರೆಯಲಾಗ್ತದೆ. ಬಾಬಾ ಹೇಳ್ತಾರೆ, ಈ ಪ್ರಕಾರದ ನಿಯಮಗಳೆಲ್ಲ ಬ್ರಾಹ್ಮಣರು ಮಾಡಿಟ್ಟಿದ್ದಾರೆ. ये चले आते हैं दक्षिण आदि मिलते रहेगी, वह है हद की अमावास. अब बाप आए है बेहद के अमावास में. ಹೀಗೆ ಒಂದು ನಿಯಮಗಳು ಬ್ರಾಹ್ಮಣರು ಮಾಡಿಟ್ರು. ಏಕೆಂದರೆ ಪ್ರತಿ ವರ್ಷವೂ ಮಾಡ್ತಾ ಹೋದರೆ ಆ ಪೂಜೆ ಪುನಸ್ಕಾರಗಳ ಒಂದು ಕಾಣಿಕೆ ದಕ್ಷಿಣೆ ಎಲ್ಲ ಅವರಿಗೆ ಸಿಗ್ತದೆ, ಅವ್ರಿಗೊಂದು ಲಾಭ ಆಗುತ್ತೆ. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಇದೊಂದು ಅಮಾವಾಸ್ಯೆಯ ಒಂದು ವಿಷಯ ಆಯಿತು. ಬಾಬಾ ಬಂದಿರೋದೇ ವಿಶ್ವವೇ ಒಂದು ಅಮಾವಾಸ್ಯೆಗೆ ಸಿಕ್ಕೊಂಡಿದೆ. ಇಡೀ ವಿಶ್ವ ಈಗ ಕತ್ತಲೊಳಗೆ ಸಿಲುಕಿದೆ. बाप आते हैं तो आधा कल्प का अंधेरा पूरा होता है, फिर सतयुग में सोजरा होता है. वहाँ कभी कोई पित्र आदि नहीं खिलाएंगे. ಅದಕ್ಕೆ ಏನು ಮಾಡ್ತಾರೆ, ದೀಪಾವಳಿಯ ಹಬ್ಬದ ಹಿಂದಿನ ದಿನ ಪಿತೃಗಳಿಗೆ ಎಲ್ಲ ಮನೆಯ ಹಿರಿಯರು ಯಾರು ತೀರು ಹೋಗಿರ್ತಾರೆ ಎಲ್ಲರಿಗೂ ಸಹ ಏನು ಮಾಡ್ತಾರೆ, ಅಲ್ಲಿ ಅವಲಕ್ಕಿ ಏನು ಹೇಳ್ತಾರೆ ಬೆಲ್ಲ ಇದೆಲ್ಲ ನೈವೇದ್ಯ ಹಾಕುವಂಥ ಕ್ರಮ ಪ್ರತಿ ವರ್ಷವೂ. ಅವರೆಷ್ಟು ವರ್ಷ ಆಗಿದೆ ಸತ್ತೋಗಿ ಅಂದ್ರೂ ಪುನಃ ಅವರಿಗೆ ನೈವೇದ್ಯ ಹಾಕುವ ಕ್ರಮ. ಮತ್ತು ಎರಡನೇದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಆತ್ಮ ಮತ್ತೊಂದು ಕಡೆಗೆ ಜನ್ಮ ತಗೊಂಡಿದೆ, ಇಲ್ಲೇ ಇಲ್ಲ ಅಂತಾದರೂ ಪುನಃ ಅವರಿಗೆ ಕರೆದು ಅವರಿಗೆ ಹೆಸರಿಗೆ ಅಲ್ಲಿ ನೈವೇದ್ಯ ಹಾಕುವ ಕ್ರಮ. ಇದು ಭಾರತದಲ್ಲಿ ಈ ಪ್ರಕಾರವಾಗಿ ನಡೆದು ಬಂದಿದೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಇಂತಹ ಒಂದು ಘೋರ ಅಂಧಕಾರದೊಳಗೆ ನಾವು ಸಿಲುಕಿಕೊಂಡು ಬಿಟ್ಟಿದ್ದೇವೆ. ಸತ್ಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ, ಘೋರ ಸಂಪೂರ್ಣ ಬೆಳಕಿರ್ತದೆ. ಇಂತಹ ಅಂಧಶ್ರದ್ಧೆ ಯಾವುದೇ ಪ್ರಕಾರದ ನಡವಳಿಕೆ ಅಥವಾ ಕ್ರಮಗಳು ಇರೋದಿಲ್ಲ. ये फिर है बेहद की अमावास ब्रह्मा की रात, सो ब्राह्मणों की रात पूरी हो, दिन आ जाता है फिर कोई पित्र आदि खिलाते नहीं, वहाँ ब्राह्मण ही नहीं होते. ಹೀಗೆ ಈಗ ಬಾಬಾ ಹೇಳ್ತಾರೆ, ವಿಶ್ವ ಅಮಾವಾಸ್ಯೆ ಕತ್ತಲೊಳಗೆ ಅಂದರೆ ಪಾಪಕರ್ಮಗಳ ಅಂಧಶ್ರದ್ಧೆಗಳ ಅಮಾವಾಸ್ಯೆ ಬಂದ್ಬಿಟ್ಟಿದೆ. ಈ ಅಮಾವಾಸ್ಯೆಯನ್ನು ಕಳೆದು ಬೆಳಕು ಮೂಡಿಸ್ಲಿಕ್ಕಾಗಿ ಶಿವಬಾಬಾ ಮಹಾನ್ ಜ್ಯೋತಿ ಸೃಷ್ಟಿಗೆ ಅವತರಿತರಾಗಿದ್ದಾರೆ. ಇದಕ್ಕೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದು 2 ಭಾಗ ಮಾಡಲಾಗಿದೆ. ಹಗಲು ರಾತ್ರಿ, ಸತ್ಯ ತ್ರೇತಾಯುಗ ಹಗಲಾದರೆ ದ್ವಾಪರ ಕಲಿಯುಗ ರಾತ್ರಿ ಆಗಿದೆ. ಹೀಗೆ ಈಗ ಬ್ರಾಹ್ಮಣರಿಗೆ ರಾತ್ರಿ ಆರಂಭವಾಗಿ ಘೋರ ರಾತ್ರಿಯೊಳಗೆ ಅಂದರೆ ಕಲಿಯುಗದಂತೆ ಘೋರ ರಾತ್ರಿಯೊಳಗಿದ್ದೇವೆ. ಇಲ್ಲಿ ಬಾಬಾ ಹೇಳ್ತಾರೆ, ಪಿತೃಗಳನ್ನೆಗೆ ತಿನ್ನಿಸುವುದು ಅಥವಾ ಪಿತೃಗಳ ಒಂದು ನೈವೇದ್ಯ ಹಾಕುವಂತಹ ಕ್ರಮ ಕತ್ತಲೊಳಗೆ ಬಂದಿದೆ. ಆದರೆ ಸತ್ಯಯುಗದಲ್ಲಿ ಬಾಬಾ ಹೇಳ್ತಾರೆ, ಪಿತೃಗಳಿಗೆ ನೈವೇದ್ಯ ಬಡಿಸೋ ಕ್ರಮ ಆಗಲಿ ಅಥವಾ ಬ್ರಾಹ್ಮಣ ಎಂಬ ಸಪ್ರೇಟ್ ಅದನ್ನು ರೀತಿ ನಿಯಮಗಳು ಪೂಜೆ ಪುನಸ್ಕಾರ ಮಾಡುವ ಬ್ರಾಹ್ಮಣ ಜಾತಿ ಕುಲ ಆಗಲಿ ಸ್ವರ್ಗದಲ್ಲಿ ಇಲ್ಲ. ऐसे नहीं कि कोई मरते नहीं, परंतु यहाँ रस्म रिवाज नहीं होता. यहाँ तो अनेक प्रकार के ब्राह्मण भी हैं. ಆದರೆ ಅಲ್ಲಿ ಯಾರು ತೀರಿ ಹೋಗಲ್ಲ ಅಂತ ಹಾಗೇನಿಲ್ಲ. ಆತ್ಮ ಅಲ್ಲೂ ಕೂಡ ಒಂದು ಶರೀರ ಬಿಟ್ಟು ಮತ್ತೊಂದು ಪಡೀತದೆ. ಆದರೆ ಇಲ್ಲಿ ನಾವೇನು ಕಲಿಯುಗದಲ್ಲಿ ನಿಯಮ ಆಚರಿಸ್ತೇವಲ್ಲ, ನೈವೇದ್ಯ ಹಾಕುವಂಥದ್ದು, ಅದು ಸ್ವರ್ಗದಲ್ಲಿ ಇರೋದಿಲ್ಲ. ಇಲ್ಲಿ ಅನೇಕ ಪ್ರಕಾರದಿಂದ ಒಂದೇ ರೀತಿಯಿಂದಲ್ಲ ಪಿತೃಗಳಿಗೆ ನೈವೇದ್ಯ ಹಾಕೋದು, ಎಷ್ಟೋ ವಿಧಾನಗಳು ಬ್ರಾಹ್ಮಣರು ಮಾಡಿದ್ದಾರೆ. अब चाहते हैं कि एक वर्ल्ड एक नेशन हो, अब इतने सबका एक नेशन तो हो न सके.
ಏಕೆಂದರೆ ಎಲ್ಲರೂ ಬಯಸೋದೇನೆಂದರೆ ಒಂದೇ ಜಗತ್ತು, ಒಬ್ಬ ತಂದೆ ಒಂದೇ ಜಗತ್ತು, ಎಲ್ಲರೂ ಒಂದೇ ರೀತಿ ಇರಬೇಕು ಎಂದು. हाँ एक राज एक रस्म रिवाज भी थी जब सतयुग था वह तो बाप ही आकर स्थापन करते हैं. ಹೀಗೆ ಒಂದೇ ಧರ್ಮ, ಒಬ್ಬನ ಆಡಳಿತ, ಒಂದೇ ರಾಜ್ಯ ಇತ್ತು ಯಾವಾಗ ಸತ್ಯುಗ ಇರುವಾಗ. ಈಗ ಶಿವಬಾಬಾ ಬಂದಿದ್ದಾರೆ ಮರಳಿ ಏಕತೆ ಅಥವಾ ಒಂದೇ ರಾಜ್ಯದ ಸ್ಥಾಪನೆಯನ್ನು ಮಾಡಲಿಕ್ಕೆ. वहाँ सब बिल्कुल मीठे होते हैं, दुख की बात ही नहीं, कब कड़वा बोलते नहीं, पाप करते नहीं. ಹೀಗೆ ಸ್ವರ್ಗದಲ್ಲಿ ಎಲ್ಲರೂ ತುಂಬ ಮಧುರವಾಗಿರ್ತಾರೆ, ಅಂದರೆ ಪ್ರೀತಿ ಸ್ನೇಹದ ಗುಣಧಾರಿಯಾಗಿರ್ತಾರೆ. ಯಾರಿಗೂ ಯಾರು ಯಾವುದೇ ಪ್ರಕಾರದ ದುಃಖದ ಮಾತು ಅಲ್ಲಿಲ್ಲ, ದುಃಖ ಕೊಡಲ್ಲ, ಕಹಿ ಮಾತು ಕೂಡ ಅಲ್ಲಿ ಇರೋದಿಲ್ಲ. ಇಂಥ ಯಾವುದೇ ಚಿಕ್ಕ ಪುಟ್ಟ ಪಾಪ ಕರ್ಮಗಳು ಕೂಡ ಅಲ್ಲಿ ಇಲ್ಲ. अब जो जितना पुरुषार्थ करेंगे उतना पद पाएंगे नंबरवार. ऐसे नहीं कि कोई वहाँ चोरी आदि करेंगे. ಈಗ ನಾವು ಯಾವ ರೀತಿ ಎಷ್ಟು ಪುರುಷಾರ್ಥ ಮಾಡ್ತೇವೆ, ಪುರುಷಾರ್ಥ ಅನುಸಾರವಾದ ಪದವಿಯನ್ನಲ್ಲಿ ಪಡಿತೇವೆ. ಬಾಬಾ ಹೇಳ್ತಾರೆ ಸತ್ಯುಗ ಸ್ವರ್ಗದಲ್ಲಿ ಕೊರತೆಯ ಜೀವನನೇ ಇಲ್ಲ, ಹಾಗಾಗಿ ಕಳ್ಳತನದ ಮಾತು ಅಲ್ಲಿ ಇಲ್ಲ ಅಂತಾರೆ ಬಾಬಾ. तो अंदर बाहर साफ रहता है या अंदर एक बाहर दूसरे होते, कितना एक दो को ನುಕ್ಸಾನ್ ಪਹੁಂಚಾತೆ हैं. ಹೀಗೆ ಒಳಗೆ ಹೊರಗೆ ಒಂದೇ ರೀತಿಯಾಗಿರ್ತಾರೆ. ಇದಕ್ಕೆ ಬಾಬಾ ಹೇಳ್ತಾರೆ ನೋಡಿ, ಇಲ್ಲಿ ಮನುಷ್ಯರು ಒಬ್ರಿಗೊಬ್ರು ಎಷ್ಟೊಂದು ನಷ್ಟ ಮಾಡ್ತಾ ಇರ್ತಾರೆ. ये सब है रावण राज की गंदी चंचलता बाबा, अब इसको एकदम खत्म कर देते हैं. ಇದಕ್ಕೆ ಏನು ಹೇಳಾಗುತ್ತೆ, ರಾವಣನ ಕೊಳಕುತನ ಅಂತ, ಒಳಗೊಂದು ಹೊರಗೊಂದು ಹೀಗೆ ಆಟ ಆಡಿಸ್ತಾ ಇರ್ತದೆ. ಬಾಬಾ ಇದೆಲ್ಲವನ್ನು ಸಮಾಪ್ತಿ ಮಾಡಿಸ್ಲಿಕ್ಕಾಗಿಯೇ ಬಂದಿದ್ದಾರೆ. सबकी एकदम झट से गंदी आदतें तो ख़त्म होते नहीं, टाइम लगता है. जितना जितना योग में रहेंगे कदम कदम पर देखते रहेंगे कि हम योग में रहते हैं. ಹೀಗೆ ಬಾಬನ ಪರಿಚಯ ಆಗ್ತಿದ್ದ ಹಾಗೆಯೇ ಕೂಡಲೆಗೆ ದುರಭ್ಯಾಸ ದುರ್ಗುಣಗಳು ಸಮಾಪ್ತಿ ಆಗಿಬಿಡ್ತವೆ. ಹೀಗಿಲ್ಲ, ಟೈಮ್ ತಗೊಳ್ಳುತ್ತದೆ. ಎಷ್ಟೆಷ್ಟು ಮಕ್ಕಳು ಬಾಬನ ನೆನಪಿನಲ್ಲಿರ್ತಾರೆ, ಹೆಜ್ಜೆ ಹೆಜ್ಜೆಗೆ ಬಾಬನ ನೆನಪಿನಲ್ಲಿ ಬಾಬನ ಶ್ರೀಮತದಂತೆ ನಡೀತಾರೆ. ಅದರನುಸಾರವಾಗಿ ಮಕ್ಕಳಲ್ಲಿ ಪರಿವರ್ತನೆ ಬರ್ತದೆ. कोई पाप कर्म तो नहीं करते, खुद मीठा बन फिर औरों को मीठा बनाता हूँ. खुद ही कड़वा होगा तो दूसरों को मीठा कैसे बनाएगा. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಯಾವುದೇ ಪ್ರಕಾರದ ಪಾಪ ಕರ್ಮಗಳನ್ನು ಮಾಡಬೇಡಿ. ನೀವು ಸ್ವತಃ ಮಧುರರಾಗಿದ್ದರೆ ಅನ್ಯರನ್ನು ಮಧುರರನ್ನಾಗಿ ಮಾಡ್ಬೋದು. ನೀವೇ ಕಹಿಯಾಗಿದ್ದರೆ ನೀವು ಅನ್ಯರಿಗೆ ಮಧುರರನ್ನಾಗಿ ಮಾಡಲಿಕ್ಕೆ ಸಾಧ್ಯ. यहाँ ऐसे झट प्रत्यक्ष हो जाते हैं, छिप न सके. बाप कहते हैं हमारा बच्चा बन, और कोई उल्टा सुल्टा काम करेंगे तो बहुत कड़ी सजा खाएंगे. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮುಂದಕ್ಕೆ ಧರ್ಮರಾಜನ ಮುಂದೆ ಈ ಪ್ರಕಾರದ ಎಲ್ಲ ರೂಪದ ಪ್ರತ್ಯಕ್ಷತೆ ಆಗ್ತದೆ. ಎಲ್ಲ ಗುಣ ಅವಗುಣಗಳು ಯಾರದು ಅಡಗಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಕರ್ಮ ನಾಳೆ ಪ್ರತ್ಯಕ್ಷ ಆಗ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗ ನೀವು ನನ್ನ ಮಗುವಾಗಿ ಯಾವುದೇ ಪ್ರಕಾರದ ಉಲ್ಟಾ ಸುಲ್ಟಾ ಪಾಪಕರ್ಮಗಳು ಮಾಡಿದರೆ ಇದಕ್ಕೆ ತುಂಬ ಕಠಿಣವಾದ ಶಿಕ್ಷೆ ಭೋಗಿಸ್ತೀರಿ. पद भी भ्रष्ट हो जाएगा. भगवान खुद बैठ पढ़ाते देवता बनाने के लिए, देवताओं की महिमा गाते हैं. सर्वगुण संपन्न अहिंसा परमो ಧರ್ಮ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಶಿಕ್ಷೆಗೆ ಒಳಗಾದಾಗ ಪದವಿ ಭ್ರಷ್ಟರಾಗ್ತವೆ. ಭಗವಂತ ಸ್ವತಃ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ದೇವತೆಗಳನ್ನಾಗಿ ಮಾಡ್ತಿದ್ದಾರೆ. ದೇವತೆಗಳ ಮಹಿಮೆ ಏನಿದೆ, ಸರ್ವಗುಣ ಸಂಪನ್ನ ಅಹಿಂಸಾ ಪರಮೋ ಧರ್ಮಿಗಳು. ಹಿಂಸಾ ದೋ ಪ್ರಕಾರಕ್ಕೆ ಹೋತಿ ಹೈ. ಹಿಂಸೆಯಲ್ಲಿ ಸಹ ಎರಡು ಪ್ರಕಾರದ ಹಿಂಸೆ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏ ಕಾಮ್ ಕಟಾರಿ ಕಾ ಹಿಂಸಾ मनुष्य से मनुष्य आदि मध्य अंत दुख पाते आए हैं. दूसरा फिर क्रोध में आकर एक दो को ಮಾರ್ತೆ ದುಃಖ ದೇತೆ ದುಃಖಿ ಹೋತೆ ಹೇ. ದುಃಖದಲ್ಲಿ ಎರಡು ಪ್ರಕಾರದ ದುಃಖ ಇದೆ. ಒಂದು ಕಾಮವಿಕಾರದ ಹಿಂಸೆ, ಮನುಷ್ಯ ಇದಕ್ಕೆ ಒಳಗಾಗಿ ಆದಿ ಮಧ್ಯ ಅಂತೆ ದುಃಖ ಪಡಿತಾ ಬಂದಿದ್ದಾನೆ. ಎರಡನೇ ಪ್ರಕಾರದ್ದಾಗಿದೆ ಕ್ರೋಧ. ಕ್ರೋಧಕ್ಕೆ ವಶರಾದರೆ ಒಬ್ರನ್ನೊಬ್ರು ಕೊಂದು ಹಾಕ್ತಾರೆ, ಸಿಟ್ಟು ಬಂದು ಪೆಟ್ಟು ಹಾಕ್ತಾರೆ. ಯಾ ತೋ ಬಚ್ಚೋं को कहा जाता है मनसा वाचा कर्मणा, ऐसा कोई काम नहीं करना, कोई को दुख नहीं देना है. ಇಲ್ಲಿ ಮಕ್ಕಳಿಗೆ ಬಾಬಾ ತಿಳಿಸ್ತಾರೆ, ಮಕ್ಕಳೇ ಮನಸಾ ವಾಚಾ ಕರ್ಮಣ,
ಯಾವುದೇ ಪ್ರಕಾರದ ಹೀಗೆ ಪಾಪಕರ್ಮಗಳು ಮಾಡಬೇಡಿ. ಅಂದರೆ ನಮ್ಮ ಕರ್ಮ ಮತ್ತೊಬ್ಬರಿಗೆ ದುಃಖ ಕೊಡುವಂಥದ್ದಾಗಿರಬಾರ್ದು. ಯೇ ಹೇ दुख है ही हम है ही दुख हरता सुख करता के बच्चे, तो सबको यही युक्ति बतानी तुम कैसे दुख हरकर सुख दो. ಯಾಕೆಂದರೆ ನಾವು ದುಃಖ ಹರ್ತಾ ಸುಖ ಕರ್ತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ನಾವು ಹೇಗೆ ದುಃಖದಿಂದ ದೂರಾಗಿ ಅನ್ಯರಿಗೆ ಸುಖ ಕೊಡಬೇಕು ಎಂಬ ಯುಕ್ತಿಯನ್ನು ನಾವು ಅನೇಕರಿಗೆ ಕಲಿಸ್ಬೇಕು. किए हुए कर्मों का हिसाब किताब चुप्त हो जाता है. यहाँ बाप समझाते इस जन्म में जो कुछ पाप कर्म किए हैं बतलाने से आधा कट जाएंगे. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗ ಎಲ್ಲ ರೂಪದ ಕರ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳೋ ಸಮಯ ಇದು. ಬಾಬಾ ತಿಳಿಸ್ತಿದ್ದಾರೆ, ಈ ಜನ್ಮದಲ್ಲಿ ಯಾವುದಾದ್ರೂ ಪಾಪ ಕರ್ಮಗಳನ್ನು ಮಾಡಿದರೆ ಯಾವುದೋ ಆಗಿರ್ಬೋದು, ಬಾಬಾ ಹೇಳ್ತಾರೆ ಚಿಕ್ಕದು ದೊಡ್ಡದು ಅನ್ನೋ ಮಾತಿಲ್ಲ. ಆ ಪಾಪಕರ್ಮ ಏನಾಗಿದೆ ಅನ್ನೋದನ್ನು ನಾವು ಬಾಬಾನ ಮುಂದೆ ಅದನ್ನು ಅರ್ಪಿಸಿದರೆ, ಬಾಬನಿಗೆ ತಿಳಿಸಿದರೆ ಹೀಗೆ ಮಾಡಿದೆ ನಾನು ಅಂತ, ಆಗ ಆ ಪಾಪಕರ್ಮದ ಫಲ ಅರ್ಧ ಭಾಗ ಕ್ಷಮೆ ಆಗುತ್ತೆ. ಪರಂತು ಅನೇಕ ಜನ್ಮಕ್ಕೆ ಕಿಯೇ ಹುಯೇ ಪಾಪ ಕರ್ಮ ತೋ ಬಹುತ ಹೇನ ಸಿರ್ ಪರ್. ಈ ಜನ್ಮದಲ್ಲಿ ಆಗಿರೋದು ನಾವು ಬಾಬನಿಗೆ ಹೇಳಿದ್ವಿ, ಅರ್ಧ ಮಾಫಿ ಆಯಿತು. ಆದರೆ ಅನೇಕ ಜನ್ಮ 63 ಜನ್ಮ ಮಾಡಿದ ಪಾಪ ಕರ್ಮಗಳ ಖಾತೆ ತಲೆ ಮೇಲೆ ಇದೆ ಅಲ್ಲ. तभी बाप समझाते कि इस जन्म में भी ऐसा कर्म नहीं करना चाहिए जिसका पाप बने और फिर योग बल से ಅನೇಕ ಜನ್ಮಕ್ಕೆ ಪಾಪ ಕರ್ಮ ಭಸ್ಮ ಕರ್ನಿ ಹೇ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈ ಜನ್ಮದಲ್ಲಿ ಇಂತಹ ಯಾವುದೇ ಪ್ರಕಾರದ ಪಾಪ ಕರ್ಮ ಮಾಡಬಾರ್ದು. ಯಾಕೆಂದರೆ ಬಾಬಾ ಹೇಳ್ತಿದ್ದಾರೆ, ಈ ಪಾಪಕರ್ಮ ಪುನಃ ಹೊಸದು ಪಾಪಕರ್ಮಗಳು ಹೊಸ ಪಾಪಕರ್ಮದ ಖಾತೆ ಪುನಃ ಹೊಸದು ಮಾಡಿಕೊಂಡು ಪುನಃ ಅದನ್ನು ಯೋಗ ಬಲದಿಂದ ಚುಕ್ತ ಮಾಡಿಕೊಳ್ಳುವ ಎಕ್ಸ್ಟ್ರಾ ಯೋಗ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅನೇಕ ಜನ್ಮದ ಪಾಪಕರ್ಮಗಳ ಖಾತೆನೇ ದೊಡ್ಡ ಮೊತ್ತ ಇದೆ, ದೊಡ್ಡ ಗಂಟಿದೆ. ಇದಕ್ಕೇ ಯೋಗ ಬಲ ನಮ್ಮದು ಸಾಲದು. ಇನ್ನು ಹೊಸ ಹೊಸ ಪಾಪಕರ್ಮಗಳು ಆಗಬಾರ್ದು. इस जन्म में बाप का बनकर कोई भी पाप कर्म नहीं करना चाहिए. ब्राह्मण बनने बिगर वर्षा मिल न सके. ಈ ಜನ್ಮದಲ್ಲಿ ಬಾಬನ ಮಗುವಾಗಿ ಯಾವುದೇ ಪ್ರಕಾರದ ಪಾಪಕರ್ಮ ಮಾಡಬಾರ್ದು. ಬ್ರಾಹ್ಮಣರು ಆಗಿದ್ದೇವೆ ಅಂದಾಗ ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರಂದರೆ ಬಾಬನಿಂದ ಭಾಗ್ಯ ತೆಗೆದುಕೊಳ್ಳುವವರು. ಯಹ ಬಾಪ್ ದಾದಾ ಹೈನಾ, ವರ್ಷ ತುಮಕೋ ಉನ್ಸೆ ಮಿಲ್ತಾ ಹೇ, ಇನ್ಸೆ ನಹಿ. ಯಹ ಅಪ್ನೆ ಕೋ ಕುಚ್ ನಹಿ ಕಹಲಾತಾ ಹೇ. ಬಾಪ್ ದಾದಾ ಇದ್ದಾರೆ ಅಂದರೆ ನಮಗೆ ಭಾಗ್ಯ ಸಂಪತ್ತು ಶಿವಬಾಬನಿಂದ ಸಿಗ್ತದೆ ಹೊರತು ಬ್ರಹ್ಮನಿಂದ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇವರು ಮಧ್ಯದಲ್ಲಿರೋರು, ಇವರಿಂದ ಏನು ನಮಗೆ ಸಿಗಲ್ಲ. ये तो सिर्फ रथ है, इनसे तुमको कुछ मिलता नहीं. रथ भी तो गाया जाता है, हुसैन का रथ निकालते हैं ना. ಬ್ರಹ್ಮ ಬಾಬಾ ಶಿವಬಾಬನ ರಥ ಮಾತ್ರ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ರಥ ಅಂತ ಹೇಳಿದರೆ ಶಿವಬಾಬಾ ಶರೀರದಲ್ಲಿ ವಿರಾಜಮಾನ ಆಗಿದ್ದಾರೆ. ಆ ರಥಕ್ಕೆ ಹೇಗೆ ಲೌಕಿಕದಲ್ಲಿ ಸಹ ಹುಸೇನಿನ ಕುದುರೆ ಅಂತೇಳಿ ಕುದುರೆಗೇ ಶೃಂಗಾರ ಮಾಡ್ತಾರೆ. ಏಕೆಂದರೆ ಆ ರಥದಲ್ಲಿ ಆ ಕುದುರೆ ಮೇಲೆ ಪರಮಾತ್ಮ ಸವಾರ ಮಾಡ್ತಾನೆ ಎಂದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಹ ತೋ ಪತಿತ ತನ್ ಹೇ ನಾ, ಯಹ ಭಿ ಅಭಿ ಸಜಾ ರಹಾ ಹೇ, ಅಪ್ನೆ ಪುರುಷಾರ್ಥ ಸೆ ಹಿ ಸಸ್ತೆ ಹೇ. ಹೀಗೆ ಬ್ರಹ್ಮನ ಆತ್ಮನು ಕೂಡ ಪತಿತ ಅಂದರೆ ಪತಿತ ಶರೀರನೂ ಆಗಿದೆ. ಬಾಬಾ ಹೇಳ್ತಾರೆ, ಅವರು ಕೂಡ ಶಿವಬಾಬನ ಮೂಲಕ ಶೃಂಗಾರ ಮಾಡಿಸ್ಕೊಳ್ತಾ ಇದ್ದಾರೆ. ತಮ್ಮ ಪುರುಷಾರ್ಥದಿಂದ ತಮ್ಮನ್ನು ಶೃಂಗಾರ ಮಾಡಿಕೊಳ್ಳುತ್ತಿದ್ದಾರೆ. ಇನ್ಕಿ ಬಾಬಾ तरफदारी नहीं करते. ये तो बाबा कभी कभी हंसी करते हैं कि किराए तो मिलेगा ना. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಪುರುಷಾರ್ಥ ಮಾಡ್ತಾ ಬ್ರಹ್ಮ ಬಾಬಾ ತಮ್ಮ ಶೃಂಗಾರ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಇವರಿಗೆ ಹೊಗಳುತ್ತಾ ಇಲ್ಲ, ಇವರ ಮಹಿಮೆ ಮಾಡ್ತಾ ಇಲ್ಲ. ನಾನು ಈ ಶರೀರ ಅಂದರೆ ಈ ಮನೆ ಬಾಡಿಗೆಗೆ ತಗೊಂಡಿದ್ದೇನೆಂದರೆ ಇದಕ್ಕೆ ನಾನು ಬಾಡಿಗೆ ಕೊಡಬೇಕಲ್ಲ ಅಂತ ಬಾಬಾ ಹೇಳ್ತಾರೆ. ಒಂದು ತಮಾಷೆಗೆ ಈ ಮಾತು ಹೇಳ್ತಿರ್ತಾರೆ. परंतु पुरुषार्थ जैसे तुम्हें करना है वैसे इनको करना होता है. यह लालच नहीं रहती कि हमको किराया देंगे.
ಅಂದರೆ ನೋಡಿ ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಹೇಗೆ ಪುರುಷಾರ್ಥ ಮಾಡ್ತೀರ ಆ ರೀತಿ ಬ್ರಹ್ಮ ಬಾಬಾನು ಸಹ ಪುರುಷಾರ್ಥ ಮಾಡ್ತಾರೆ. ಆದರೆ ನನ್ನ ಈ ಶರೀರ ಶಿವಬಾಬಾ ಬಾಡಿಗೆಗೆ ತಗೊಂಡಿದ್ದಾರೆ, ನನಗೆ ಅವರಿಂದ ಬಾಡಿಗೆ ಸಿಗುತ್ತೆ ಅನ್ನೋ ಲಾಲಸೆ ಅಂದರೆ ದುರಾಸೆ ಅವರಿಗೆ ಇಲ್ಲ. ये तो बाबा हंसी करते हैं, आत्मा तो योग बल से सतो प्रधान बनना है, जितना योग होगा उतना पावन बनेंगे और फिर आप समान भी बनना है. ಹೀಗೆ ಬಾಬಾ ಬ್ರಹ್ಮ ಬಾಬಾ ಹೇಗೆ ತನ್ನ ಶರೀರ ಶಿವಬಾಬನಿಗೆ ಅರ್ಪಿಸಿದ್ರು ಅನ್ನುವಂತಹ ಒಂದು ಮಾತನ್ನು ಇದು ತಮಾಷೆಗೆ ಬಾಬಾ ಹೇಳ್ತಾರೆ. ನಾವು ಆತ್ಮ ಯೋಗ ಬಲದಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಎಷ್ಟೆಷ್ಟು ಯೋಗ ಮಾಡ್ತೇವೆ ಅಷ್ಟು ಆತ್ಮ ಪಾವನ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಬಾಪ್ ಸಮಾನ ಆಗಬೇಕಾಗಿದೆ. तुम बच्चे जानते हो अच्छे अच्छे सर्विस करने वाले हैं, वह नामी ग्रामी हैं, ಬಾಬಾ ಸರ್ವಿಸ್ ಪರ್ ಭೇಜ್ ದೇತೆ ಹೇ. ಮಕ್ಕಳೇ ನಿಮಗೆ ಗೊತ್ತಿದೆ, ತುಂಬ ಒಳ್ಳೊಳ್ಳೆ ಸೇವಾಧಾರಿಗಳಿದ್ದಾರೆ, ಹೆಸರುವಾಸಿಗಳಾಗಿದ್ದಾರೆ. ಬಾಬಾ ಅವರಿಗೆ ಸೇವೆಗೋಸ್ಕರ ಅನೇಕ ದಿಕ್ಕಿನಲ್ಲಿ ಕಳಿಸ್ತಾ ಇರ್ತಾರೆ. बहुत मीठा बोलना होता है, कोई से लड़ना झगड़ना नहीं. ब्राह्मण अगर कड़वा बोलते हैं तो कहेंगे इनमें क्रोध का भूत है. ಬಾಬಾ ತಿಳಿಸ್ತಾರೆ, ಮಕ್ಕಳೇ ತುಂಬ ನೀವು ಮಧುರ ಮಾತು ಹೇಳಬೇಕಾಗಿದೆ. ಯಾವುದೇ ಪ್ರಕಾರದ ಮಕ್ಕಳು ಜಗಳ ಕಲಹ ಮಾಡಬಾರ್ದು. ನೀವು ಬ್ರಾಹ್ಮಣರ ಒಂದು ವೇಳೆ ಬಾಬಾ ಹೇಳ್ತಾರೆ ಕಹಿ ಮಾತಾಡ್ತೀರಿ ಅಂತಂದರೆ ಆಗ ನಮ್ಮ ಮಾತು ಕೇಳಿದವರು ಹೇಳ್ತಾರೆ ಇವರಲ್ಲಿ ಕ್ರೋಧದ ಭೂತ ಇದೆ. स्तुति निंदा से समान रहना चाहिए, बहुतों में क्रोध का भूत है, उससे बहुत नाराज होते हैं. ಬಾಬಾ ಹೇಳ್ತಾರೆ ಸ್ತುತಿ ನಿಂದನೆಯಲ್ಲಿ ಮಕ್ಕಳು ಸಮಾನತೆಯಲ್ಲಿರಬೇಕಾಗಿದೆ. ಬಹಳಷ್ಟು ಜನ ಮಕ್ಕಳಲ್ಲಿ ಕ್ರೋಧದ ಭೂತ ಇರೋರಿಗೆ ತುಂಬ ಜನ ಅವರಿಂದ ಬೇಸರ ಮಾಡಿಕೊಳ್ಳುತ್ತಿರ್ತಾರೆ. ऐसा नहीं कि सबका क्रोध निकल गया, जब तक संपूर्ण बनने का समय आए तब तक धीरे धीरे खाद निकलते रहेगी. ಆದರೆ ಹೀಗೆಂದಿಗೂ ತಿಳ್ಕೊಳ್ಬೇಡಿ ಎಲ್ಲರಿಂದ ಕ್ರೋಧದ ಭೂತ ಹೊರಟೋಗಿದೆ. ಎಲ್ಲಿವರೆಗೆ ಸಂಪೂರ್ಣತೆಯನ್ನು ತಲುಪ್ತೀರಿ ಆ ಸಮಯ ಬರುವವರೆಗೂ ನಿಧಾನವಾಗಿ ಬಾಬಾ ಹೇಳ್ತಿದ್ದಾರೆ ಕಮ್ಮಿ ಆಗುತ್ತಾ ಹೋಗ್ತದೆ. ऐसे कोई कह ना सके कि हमारे में क्रोध नहीं है, कोई में ಜಾಸ್ತಿ कोई में कम होता है. ಆದರೆ ಯಾರೂ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮೊಳಗೆ ಕ್ರೋಧ ಇಲ್ಲ ಎಂದು. ಕೆಲವರಲ್ಲಿ ಜಾಸ್ತಿ ಇದೆ, ಕೆಲವರಲ್ಲಿ ಕಮ್ಮಿ ಇದೆ. कोई कोई का आवाज़ ऐसा होता है जैसे लड़ाई करते हैं, बच्चों को बहुत बहुत मीठा बनना है. ಕೆಲವೊಂದು ಮಕ್ಕಳ ಮಾತಾಡೋ ಶೈಲಿನೇ ಹೀಗಿರ್ತದೆ, ಅವರು ಜಗಳಾಡ್ತಿದ್ದಾರಾ ಅಂತ. ಆದ್ದರಿಂದ ಬಾಬಾ ಹೇಳ್ತಾರೆ ಮಕ್ಕಳ ಮಾತು ತುಂಬ ತುಂಬ ಮಧುರವಾಗಿರಬೇಕು. यहाँ ही सर्वगुण संपन्न बनना है. विकार तो अनेक प्रकार के हैं ना, क्रोध करना, झूठ बोलना, ऐसा विकार है. ಮಕ್ಕಳು ಇಲ್ಲೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ವಿಕಾರಗಳು ಕೂಡ ಅನೇಕ ರೀತಿ ಇದೆ. ಕ್ರೋಧ ಮಾಡೋದು ಮಾತ್ರ ಅಲ್ಲ, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಇವು ಕೂಡ ವಿಕಾರಗಳೇ. बाबा कहते हैं बच्चे अभी कोई विकर्म करेंगे तो बहुत सजा खानी पड़ेगी, वहाँ तो मेरे साथ ದಂಡ देने वाला ಧರ್ಮರಾಜ है. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ, ಈಗ ಇವತ್ತು ಬಾಬಾ ಬಾರಿ ಬಾರಿ ನೆನಪು ಮಾಡಿಸ್ತಾ ಇದ್ದಾರೆ, ಯಾವುದೇ ಪ್ರಕಾರದ ವಿಕರ್ಮ ಮಾಡಬೇಡಿ, ತುಂಬ ಕಠಿಣ ಶಿಕ್ಷೆಯನ್ನು ಪಡಿಬೇಕಾಗುತ್ತದೆ. ಬಾಬಾ ತಿಳಿಸ್ತಿದ್ದಾರೆ ನೋಡಿ, ನನ್ನ ಜೊತೆಗೆ ಮುಂದೆ ಮೇಲೆ ಧರ್ಮರಾಜನು ಸಹ ಅಂದರೆ ತಂದೆ ಜೊತೆಗೆ ಧರ್ಮರಾಜನು ಇರ್ತಾರೆ ಅಂತ ಬಾಬಾ ನೆನಪು ಮಾಡಿಸ್ತಾರೆ. यहाँ सजा मिलती है प्रत्यक्ष, धर्मराज के सजा मिलती है गुप्त, गर्भ जेल में भी सजाएं भोगती हैं. ಬಾಬಾ ತಿಳಿಸ್ತಿದ್ದಾರೆ ಇಲ್ಲಿ ಶಿಕ್ಷೆ ಅಂದರೆ ಬಾಬಾ ಹೇಳ್ತಾರೆ ಇಲ್ಲಿ ಶಿಕ್ಷೆ ಸಾಕಾರದಲ್ಲಿ ಪ್ರತ್ಯಕ್ಷ ಸಿಗ್ತಾ ಇರ್ತದೆ, ಅಂದರೆ ಕಾಣಿಸುತ್ತೆ. ದುಃಖ ಜೀವನದಲ್ಲಿ ಸಮಸ್ಯೆ ಪರಿಸ್ಥಿತಿಗಳ ಮೂಲಕ ಆತ್ಮ ಶಿಕ್ಷೆ ಭೋಗಿಸ್ತಾ ಇರ್ತದೆ. ಧರ್ಮರಾಜಪುರಿಯಲ್ಲಿ ಸೂಕ್ಷ್ಮ ಶಿಕ್ಷೆಯನ್ನು ಭೋಗಿಸ್ತಾ ಇರ್ತದೆ. ಹೀಗೆ ಗರ್ಭ ಜೈಲಿನಲ್ಲಿ ಆತ್ಮಕ್ಕೆ ಕಳಿಸಿ ಅಲ್ಲಿ ಶಿಕ್ಷೆಯನ್ನು ಕೊಡಲಾಗ್ತದೆ. कोई को बीमारी आदि होती, यह भी कर्म भोग है. ಈಗ ಶಾರೀರಿಕವಾಗಿ ಏನೋ ಕಾಯಿಲೆಗಳಾಗ್ತವೆ, ಇದು ಕೂಡ ಆತ್ಮದ ಕರ್ಮದ ಪ್ರತಿಫಲ. ಇದಕ್ಕೆ ಕರ್ಮ ಭೋಗ ಅಂತ ಹೇಳಲಾಗುತ್ತೆ. धर्मराज द्वारा दंड मिलता है, आगे का भी अभी मिलता है, अभी का अभी मिल सकता है. ಧರ್ಮರಾಜನ ಮೂಲಕ ಶಿಕ್ಷೆ ಸಿಗ್ತದೆ ನಾಳೆ. ಹಿಂದೆ ಜನ್ಮಗಳಲ್ಲಿ ಆಗಿರುವುದು ಇದೇ ಜನ್ಮದಲ್ಲಿ ಪಡಿಬೇಕು,
ಮತ್ತು ಈ ಜನ್ಮದಲ್ಲಿ ಆಗಿರೋದು ಕೂಡ ಇಲ್ಲೇ ಪಡಿಬೇಕಂದ್ರೆ ಎಲ್ಲ ರೂಪದ ಶಿಕ್ಷೆ ಆತ್ಮ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಪವಿತ್ರ ಇಲ್ಲೇ ಆಗಬೇಕಾಗಿರೋದರಿಂದ ಎಲ್ಲ ರೂಪದ ಪಾಪಕರ್ಮಗಳು ಇಲ್ಲೇ ಆತ್ಮ ಇದೇ ಜನ್ಮದಲ್ಲೇ ಭೋಗಿಸ್ಬೇಕು. फिर गर्भ जेल में भी मिलता है, वह है गुप्त धर्मराज, वहाँ तो सजा नहीं देंगे ना. ಹೀಗೆ ಆತ್ಮ ನೋಡಿ ಶರೀರದಲ್ಲಿದ್ದಾಗ ಆತ್ಮಕ್ಕೆ ಶರೀರದ ಮೂಲಕ ಶಿಕ್ಷೆ ಸಿಗ್ತಾ ಇರ್ತದೆ, ಅಂದರೆ ಕಾಣಿಸುತ್ತೆ ಜೀವನದಲ್ಲಿ. ಶರೀರ ಬಿಟ್ಟ ಮೇಲೆ ಆತ್ಮ ಯಾವ ಗರ್ಭವನ್ನು ಪ್ರವೇಶ ಮಾಡ್ತದೆ ಅಲ್ಲಿ ಆತ್ಮಕ್ಕೆ ಪುನಃ ಪಾಪಕರ್ಮಗಳ ಶಿಕ್ಷೆ ಆರಂಭ ಆಗುತ್ತೆ. ಅದಕ್ಕೆ ಹೇಳಾಗುತ್ತೆ ಗುಪ್ತ. ಇದು ಶರೀರ ಜೀವನದಲ್ಲಿ ಕಾಣೋದು ಪ್ರತ್ಯಕ್ಷ. या फिर शरीर से भोगना भोगनी पड़ती है, अब बाप हमको इनसे छुड़ा रहे हैं. ಹೀಗೆ ಶರೀರದ ಮೂಲಕ ಆತ್ಮ ತುಂಬ ಕಠಿಣ ಶಿಕ್ಷೆಯನ್ನು ಭೋಗಿಸ್ತಾ ಇರ್ತದೆ. ಬಾಬಾ ಈ ಎಲ್ಲ ಶಿಕ್ಷೆಯಿಂದ ಮುಕ್ತರಾಗುವುದನ್ನು ಕಲಿಸ್ತಾ ಇದ್ದಾರೆ. ಪರಂಪಿತ ಪರಮಾತ್ಮ और धर्मराज बाबा दोनों हाजिर है. ಹೀಗೆ ಪರಂಪಿತ ಪರಮಾತ್ಮ ತಂದೆ ಜೊತೆಗೆ ಧರ್ಮರಾಜ ಇಬ್ಬರು ಕೂಡ ಈಗ ಉಪಸ್ಥಿತರಿದ್ದಾರೆ. अभी सभी के कयामत का समय है, हर एक की जजमेंट होती है, ये भी ड्रामा में नोंद है. ಈಗ ಬಾಬಾ ಹೇಳ್ತಾರೆ ಇದು ವಿನಾಶದ ಸಮಯ, ಅಂದರೆ ಎಲ್ಲರದು ವಿನಾಶದ ಸಮಯ ಇದು. ಈ ವಿನಾಶದ ಸಮಯದಲ್ಲಿ ಪ್ರತಿಯೊಬ್ಬರ ಕರ್ಮದ ಜಜ್ಮೆಂಟ್ ನಡೀತದೆ. ಯಾವ ಕರ್ಮಕ್ಕೆ ಯಾವ ಶಿಕ್ಷೆ, ಇಲ್ಲಿ ಪಾಪಕರ್ಮ ಪುಣ್ಯಕರ್ಮ ಎರಡರದ್ದು ಫಲ ತೀರ್ಮಾನ ಆಗೋ ಸಮಯ ಇದು. ಹೀಗಾಗುವುದು ಸೃಷ್ಟಿ ನಾಟಕದಲ್ಲಿ ಬಾಬಾ ಹೇಳ್ತಾರೆ ನಿಗದಿತ ಇದೆ. जबकि तुम बच्चे समझते हो संपूर्ण बनना है तो कोई भी पाप कर्म नहीं करो. ಬಾಬಾ ನಮಗೆ ಗುರಿ ಕೊಟ್ಟಿದ್ದಾರೆ, ನಾವು ಸಂಪೂರ್ಣ ಆಗಬೇಕಾಗಿದೆ. ಸಂಪೂರ್ಣ ಆಗುವ ಗುರಿ ಇಟ್ಟುಕೊಂಡಿರುವಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಯಾವುದೇ ಪ್ರಕಾರದ ಪಾಪಕರ್ಮಗಳು ಮಾಡಬಾರದು. अपने कल्याण के लिए जितना हो सके उतना पूरा पुरुषार्थ करना चाहिए, कल्प कल्पांतर की बात है. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ನಿಮ್ಮ ಕಲ್ಯಾಣ ಮಾಡಿಕೊಳ್ಳಲಿಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಪೂರ್ಣ ಪುರುಷಾರ್ಥ ಮಾಡಬೇಕು. ಪ್ರತಿ ಕಲ್ಪದ ಮಾತಿದು. ಅಂದರೆ ಈ ಕಲ್ಪದಲ್ಲಿ ನಾವು ಪುರುಷಾರ್ಥ ಮಾಡಿದ್ದೇವೆ, ತ್ಯಾಗ ಸೇವೆ ಏನು ಮಾಡ್ತಾ ಇದ್ದೇವೆ, ಇದು ಮುಂದಿನ ಕಲ್ಪಕ್ಕೆ ಇದೇ ರೀತಿ ಮಾಡ್ತೇವೆ. ಯಾಕೆಂದರೆ ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗಿರುತ್ತೆ. वह पढ़ाई होती है एक जन्म के लिए, दूसरे जन्म में फिर दूसरी पढ़ाई है 21 जन्म की. ಹೀಗೆ ಬಾಬಾ ಹೇಳ್ತಾರೆ ಈ ಶಿಕ್ಷಣ ಇರೋದಿದು ಒಂದು ಜನ್ಮಕ್ಕೆ. ಹೀಗೆ ಬಾಬಾ ಹೇಳ್ತಾರೆ ಉಳಿದ ಶಿಕ್ಷಣಗಳೆಲ್ಲವೂ ಜನ್ಮಗಳಲ್ಲಿ ಕೂಡ ಸಿಗ್ತದೆ. ಆದರೆ ಈ ಲೌಕಿಕದಲ್ಲಿ ತೆಗೆದುಕೊಳ್ಳುವಂಥ ಶಿಕ್ಷಣ ಇದೇ ಒಂದು ಜನ್ಮಕ್ಕೆ. ಒಂದು ಡಿಗ್ರಿ ಆಯಿತು ಅಥವಾ ಡಬಲ್ ಡಿಗ್ರಿ ಆಯಿತು, ಅದರಿಂದ ಏನು ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಆಯಿತು ಅಂದರೆ ಕೇವಲ ಈ ಶರೀರ ಪೋಷಣೆಗೆ ಆಯ್ತದು. ಆದರೆ ಬಾಬಾ ಕೊಡುವಂಥ ಶಿಕ್ಷಣದಿಂದ 21 ಜನ್ಮದ ಭಾಗ್ಯ ಆತ್ಮಕ್ಕೆ ಸಂಪಾದನೆ ಆಗ್ತದೆ. अविनाशी बाप अविनाशी पढ़ाई पढ़ाते हैं जिससे 21 जन्मों के लिए अविनाशी पदवी मिलता है. ಹೀಗೆ ಶಿವ ಬಾಬಾ ಅವಿನಾಶಿ ತಂದೆ ಅವಿನಾಶ ಆತ್ಮಗಳಿಗೆ ಶಿಕ್ಷಣ ಕಲಿಸ್ತಾ ಇದ್ದಾರೆ. ಇದರಿಂದ 21 ಜನ್ಮಗಳವರೆಗಿನ ಅವಿನಾಶಿ ಪದವಿ, ಅಂದರೆ 21 ಜನ್ಮ ನಾವು ಆತ್ಮ 1% ಪವಿತ್ರತೆ ಕಮ್ಮಿ ಆಗ್ತಾ ಹೋದ್ರೂ ಭಾಗ್ಯ ಕೊರತೆ ಆಗಲ್ಲ. ಸಂಪೂರ್ಣ ಏನು ಹೇಳ್ತಾರೆ ಸರ್ವ ಸಕಲ ಭಾಗ್ಯದ ಜೀವನ 21 ಜನ್ಮ ಪಡಿತೇವೆ. बाप से 21 जन्मों के लिए वर्षा मिलता है. तुम बच्चे जानते हो यह पुरानी दुनिया है, नई दुनिया में भारत अकेला था. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ ಈಗ ನೀವು ಈ ಹಳೆಯ ಜಗತ್ತಿನಲ್ಲಿದ್ದೀರಿ. ಈ ಹಳೆಯ ಜಗತ್ತಿನಿಂದ ನಾವು ಹೊಸ ಜಗತ್ತಿಗೆ ಹೋಗ್ತೇವೆ. ಹೊಸ ಜಗತ್ತಿನಲ್ಲಿ ಭಾರತ ಭರ್ಪೂರಾಗಿರುತ್ತೆ. फिर चक्र फिरता है, नई सृष्टि स्थापन हो, पुराने का विनाश होगा. यह तो गाया हुआ है, परमपिता परमात्मा ब्रह्मा द्वारा आकर नई दुनिया स्थापन करते हैं. ಹೀಗೆ ಚಕ್ರ ಬಾಬಾ ಹೇಳ್ತಾರೆ ಇದು ಪುನರಾವರ್ತನೆ ಆಗ್ತಾ ಇದೆ, ನವಸೃಷ್ಟಿ ಸ್ಥಾಪನೆ ಆಗ್ತಾ ಇದೆ, ಹಳೆ ಜಗತ್ತು ವಿನಾಶ ಆಗ್ತಾ ಇದೆ. ಹೀಗೆ ಮಹಿಮೆ ಕೂಡ ಮಾಡಲ್ಪಟ್ಟಿದೆ. ಪರಂಪಿತ ಪರಮಾತ್ಮ ಬ್ರಹ್ಮಾರೋ ಮುಖಾಂತರ ನವಸೃಷ್ಟಿಯ ಸ್ಥಾಪನೆಯನ್ನು ಮಾಡ್ತಾರೆ. ब्राह्मण तो जरूर चाहे तो जरूर पवित्र भी बनते होंगे, राजयोग भी सीखते होंगे. हम ब्रह्मा कुमार कुमारी ಅಂತೂ ಪವಿತ್ರ ಬನ್ ರಹೆ. ಹೀಗೆ ಬ್ರಾಹ್ಮಣರು ಅವಶ್ಯ ಬೇಕಾಗಿದೆ. ಬಾಬಾ ಹೇಳ್ತಾರೆ ಮಕ್ಕಳೇ ನೀವೀಗ ಪವಿತ್ರರಾಗ್ತಾ ಇದ್ದೀರಿ.
ಅಂದರೆ ರಾಜಯೋಗವನ್ನು ಕಲಿತಾ ಇದ್ದರೆ ನೀವು ಬ್ರಹ್ಮಕುಮಾರ್ ಕುಮಾರಿಯರು ಅಂದರೆ ಪವಿತ್ರರಾಗುತ್ತಿದ್ದೀರಿ. बाप ये नहीं कहते कि घर बार छोड़ो, नहीं गृहस्थ व्यवहार में रहते कमल फूल समान रहो. ಬಾಬಾ ಎಂದಿಗೂ ನಿಮ್ಮ ಮನೆ ವ್ಯವಹಾರ ಬಿಡಿ ಅಂತ ಹೇಳಲ್ಲ. ವ್ಯವಹಾರದ ಜೀವನದಲ್ಲಿ ಕೂಡ ನಿಮ್ಮನ್ನು ಕಮಲದ ಸಮಾನ ನ್ಯಾರ ಪ್ಯಾರ ಭಿನ್ನರು ಪ್ರಿಯರು ನಿಮ್ಮನ್ನು ಇಟ್ಕೊಳ್ಬೇಕು. यह बाप दादा नाम बहुत अच्छा है. दादे से वर्षा मिलता है, यह है ऊंचे ऊंच ब्रह्मा तो पतित थाना. ಬಾಪ್ ದಾದಾ ನೋಡಿ ಹೆಸರು ಎಷ್ಟು ಸುಂದರ ಶ್ರೇಷ್ಠ ಇದೆ. ಹೀಗೆ ಶಿವಬಾಬಾ ಬ್ರಹ್ಮಾರವರ ಮುಖಾಂತರ ನಮಗೆ ತನ್ನ ಭಾಗ್ಯವನ್ನು ಕೊಡ್ತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಕೆ ಬ್ರಹ್ಮ ಆದ್ರೂ ಪತಿತನೇ ಆಗಿದ್ರು ತಾನೆ. ये पहले श्रेष्ठाचारी राज्य पूज्य महाराजा था, अब अंत में आकर पतित बन गया है. ಹೀಗೆ ಮೊಟ್ಟ ಮೊದಲನೇದಾಗಿ ಪ್ರಥಮ ಶ್ರೇಷ್ಠಾಚಾರಿ ಪೂಜ್ಯ ಮಹಾರಾಜನಾಗಿರ್ತಾರೆ ಬ್ರಹ್ಮ ಬಾಬಾ. ಅಂತ್ಯದಲ್ಲಿ ಬಂದಾಗ ಆ ಶ್ರೇಷ್ಠ ಪೂಜ್ಯ ಮಹಾರಾಜ ಅಂದರೆ ಶ್ರೀಕೃಷ್ಣನಾಗಿದ್ದಂಥವರು ಕೊನೆ ಜನ್ಮಕ್ಕೆ ಬಂದಾಗ ಪತಿತರು ಸಾಧಾರಣ ಒಬ್ಬ ವ್ಯಕ್ತಿ ದಾದಾ ಲೇಖರಾಜ್ ಆಗಿರ್ತಾರೆ. ये है इनका अंतिम जन्म. इस दुनिया में कोई पावन है ही नहीं कहा, तो पावन दुनिया में कोई याद नहीं करते. ಹೀಗೆ ಅಂತಿಮ ಜನ್ಮದಲ್ಲಿದ್ದೇವೆ, ಅಂತಿಮ ಸಮಯದಲ್ಲಿ, ಹೀಗೆ ಈ ಸೃಷ್ಟಿ ಅಂತಿಮ ಸಮಯದಲ್ಲಿದೆ. ಬಾಬಾ ಹೇಳ್ತಾರೆ ಇದು ಯಾರಿಗೂ ಸಹ ಗೊತ್ತೇ ಇಲ್ಲ. ಈಗ ಪಾವನ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಆದರೆ ಪಾವನ ಜಗತ್ತು ಸ್ಥಾಪನೆ ಆದ ಮೇಲೆ ಪಾವನ ಜಗತ್ತಿನಲ್ಲಿ ಶಿವಬಾಬನಿಗೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ. गाया हुआ भी आत्मा परमात्मा अलग रहे बहुकाल, इसका हिसाब भी तुमको समझा. ಮಹಿಮೆ ಕೂಡ ಹೀಗೆ ಮಾಡಲ್ಪಟ್ಟಿದೆ. ಆತ್ಮ ಪರಮಾತ್ಮನಿಂದ ಅಗಲಿ ಬಹು ಸಮಯವಾಗಿತ್ತು. ಅಂದರೆ ಎಷ್ಟು ಸಮಯ ಆಗಿತ್ತು ಲೆಕ್ಕಾಚಾರನೂ ಕೂಡ ನಿಮಗೆ ಈಗ ಅರ್ಥ ಆಗಿದೆ ತಾನೆ. सूर्यवंशी जो है वह पहले अपना वर्षा लेने आए हैं, आत्मा शरीर छोड़कर गई, कहते हैं ಸ್ವರ್ಗ ಪಧಾರ. ಹೀಗೆ ಬಾಬಾ ಹೇಳ್ತಾರೆ. ಸೂರ್ಯವಂಶನೂ ಸಹ ಮೊಟ್ಟ ಮೊದಲು ಬಾಬಾ ಹೇಳ್ತಿದ್ದಾರೆ ಸೂರ್ಯವಂಶಸ್ಥರೇ ಮೊದಲು ಬಂದು ಬಾಬನಿಂದ ಭಾಗ್ಯ ಪಡ್ಕೊಳ್ತಾರೆ. ಹೀಗೀಗ ನಾವು ಆತ್ಮ ಈ ಶರೀರವನ್ನು ಬಿಟ್ಟು ಹೋಗ್ತೇವೆ. ಬಾಬಾ ಹೇಳ್ತಾರೆ ನೀವು ಸ್ವರ್ಗದಲ್ಲಿ ಮತ್ತೆ ಜನ್ಮ ಪಡಿತೀರಿ. तो फिर उनको नरक में मांगने की दरकार ही क्या, कुछ भी समझते नहीं. ಈಗಲೂ ನಾವು ಹೇಳ್ತೇವೆ ಯಾರಾದರೂ ತೀರಿ ಹೋದರೆ ಸ್ವರ್ಗಸ್ಥರಾದರು ಅಂತ ಹೇಳ್ತೇವೆ. ಅವರಿಗೆ ಸ್ವರ್ಗದಲ್ಲಿ ಸರ್ವ ಪ್ರಕಾರದ ಭಾಗ್ಯದ ವ್ಯವಸ್ಥೆ ಇರಬೇಕಾದ್ರೆ ಇರುತ್ತೆ. ಅವರಿಗೆ ಹೋದವ್ರನ್ನ ಪುನಃ ಕಲಿಯುಗಕ್ಕೆ ಕರೆದು ಕಲಿಯುಗದ ನೈವೇದ್ಯವನ್ನು ಯಾಕೆ ಹಾಕೋದು, ನರ್ಕದ ನೈವೇದ್ಯ ಯಾಕೆ ಹಾಕ್ತೇವೆ. जब कहते हैं ज्योति ज्योत समाये फिर भोग क्यों लगाते, बरसी क्यों मनाते. ಅವರು ಜ್ಯೋತಿ ಮಹಾನ್ ಜ್ಯೋತಿ ಪರಮಾತ್ಮ ಜ್ಯೋತಿಯಲ್ಲಿ ಲೀನಾಯಿತು ಅಂತ ಕೂಡ ಕೆಲವ್ರು ಹೇಳ್ತಾರೆ. ಈಗ ಜ್ಯೋತಿ ಲೀನ ಆದಮೇಲೆ ಮತ್ತೆ ಅವರು ವಾಪಸ್ ಬರೋ ವಿಷಯನೇ ಇಲ್ಲಲ್ಲ. ಪುನಃ ವರ್ಷಂಪತಿ ಅವರಿಗೆ ತಿಥಿ ಅಂತ ಆಚರಣೆ ಯಾಕೆ ಮಾಡ್ತೀರಿ. ಶರೀರ तो खलास हुआ, आत्मा भी गई, फिर आत्मा को बुलाने के क्या दरकार है. ಒಂದು ಶರೀರ ಪಂಚತತ್ವದಲ್ಲಿ ಲೀನ ಆಯಿತು, ನಾಶ ಆಯಿತು. ಆತ್ಮ ಹೋಗಿ ತನ್ನ ಲೆಕ್ಕಾಚಾರದಂತೆ ಮತ್ತೊಂದು ಕಡೆಗೆ ಜನ್ಮ ಪಡೆದಿದೆ, ಅಥವಾ ನಾವು ಹೇಳ್ತಾ ಬಂದ ಹಾಗೆ ಅದು ಸ್ವರ್ಗಕ್ಕೆ ಹೋಗಿದೆ. ಮತ್ತೆ ನರಕಕ್ಕೆ ಕರೋ ಅವಶ್ಯಕತೆ ಏನಿದೆ. ಜ್ಯೋತಿ ಮೇ ಲೀನ್ हो गई फिर आ कैसे सकते, ಅನೇಕ ಮತ ಹೇ. ಮತ್ತೊಬ್ಬರು ಹೇಳೋದು ಆತ್ಮ ಜ್ಯೋತಿ ಪರಮಾತ್ಮ ಜ್ಯೋತಿ ಲೀನ್ ಆದಮೇಲೆ ಮತ್ತೆ ಕಲಿಯುಗಕ್ಕೆ ಕರೀಲಿಕ್ಕೇನೆ ಬರಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕೆಂದರೆ ಜ್ಯೋತಿ ಲೀನ್ ಆದಮೇಲೆ ಆ ಮಹಾನ್ ಜ್ಯೋತಿಯಿಂದ ಬೇರ್ಪಟ್ಟ ಆತ್ಮ ಜ್ಯೋತಿ ನಾವು ಕರೆದಾಗ ಬರುತ್ತಾ. ಆದರೆ ಮನುಷ್ಯನು ಈ ರೀತಿ ವಿಷಯಗಳೇ ತಿಳ್ಕೊಳ್ಳದೆ ಏನೇನೋ ಕ್ರಮಗಳನ್ನು ಆಚರಣೆ ಮಾಡ್ತಿದ್ದಾನೆ. ಐಸೆ भी कहते मनुष्य मोक्ष पाता है फिर आता नहीं, मोक्ष को पाया तो और ही खुशी मनाना चाहिए, पाठ बजाने से छूट गया. ಹೀಗೂ ಹೇಳ್ತಾರೆ ಮನುಷ್ಯರು ಮೋಕ್ಷವನ್ನು ಹೊಂದುತ್ತಾರೆ ಅಂತ. ಮೋಕ್ಷ ಹೊಂದಿದವರಿಗೆ ಖುಷಿ ಇರ್ತದೆ, ತುಂಬ ಖುಷಿಯಿಂದ ಅಲ್ಲಿ ಮೋಕ್ಷಕ್ಕೆ ಕಳಿಸ್ಕೊಡ್ತಾರೆ. ಈಗ ಜೈನ ಧರ್ಮದಲ್ಲಿ ಜೈನ ಸನ್ಯಾಸಿಗಳಿಗೆಲ್ಲ ಆ ಒಂದು ಅಂತ್ಯ ಸಮಯ ಏನಿದೆ ಅಲ್ಲ, ಮೋಕ್ಷ ಹೊಂದುವ ಸಮಯಕ್ಕೆ ಅದಕ್ಕೆ ತುಂಬ ಪವಿತ್ರವಾದ ಸನ್ನಿವೇಶ ಅಂತಲೇ ವರ್ಣಿಸ್ತಾರೆ. ಆದರೆ ಪುನಃ ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ಖುಷಿಯಿಂದ ಅಲ್ಲಿಗೆ ಕಳಿಸ್ಕೊಡ್ತಾರಲ್ಲ, ಯಾರು ಕಣ್ಣೀರು ಹಾಕಲ್ಲ. ಬಹಳ ಖುಷಿಯಿಂದ ಅವರಿಗೆ ಅಂತ್ಯಕ್ರಿಯೆಗಳು ಅಂತ್ಯ ಎಲ್ಲ ಮಾಡಿ ಮುಗಿಸ್ತಾರೆ. ಆದರೆ ಹೀಗೆಲ್ಲ ಮಾಡಿದ ಮೇಲೆ ಪುನಃ ಅವ್ರಿಗೆ ವರ್ಷಂಪತಿ ತಿಥಿ ಅಂತ ಮಾಡ್ತಾರ. ಆತ್ಮ ಅಲ್ಲಿ ಮೋಕ್ಷ ಹೊಂದಿದ ಮೇಲೆ ಮೋಕ್ಷ ಬಿಟ್ಟು ಪುನಃ ಪಾತ್ರ ಮಾಡಲಿಕ್ಕೆ ಸಾಕಾರ ಜಗತ್ತಿಗೆ
ಬರುತ್ತಾ? फिर तो उनका याद भी नहीं करना चाहिए. ಮೋಕ್ಷಕ್ಕೆ ಹೋಗಿದ್ದಾರೆ ಅಂದಮೇಲೆ ಅವರಿಗೆ ಇಲ್ಲಿ ಅವರು ನೆನಪು ಸಹ ಮಾಡಬಾರ್ದಾಗಿದೆ. ये भी तुम जानते हो, सभी मनुष्य मात्र एक बाप को याद जरूर करते हैं, मानते भी सब भाई भाई हैं. ನಿಮಗೆ ಗೊತ್ತಿದೆ, ಎಲ್ಲ ಮನುಷ್ಯ ಮಾತ್ರರೆಲ್ಲರೂ ಕೂಡ ಪರಮಾತ್ಮ ತಂದೆ ಒಬ್ಬರನ್ನೇ ನೆನಪು ಮಾಡ್ತಾರೆ. ಮತ್ತೇನು ಹೇಳ್ತಾರೆ? ಎಲ್ಲರೂ ಕೂಡ ನಾವೆಲ್ಲ ಆತ್ಮ ಸಹೋದರ ಸಹೋದರರಾಗಿದ್ದೇವೆ. तो भाइयों को बाप से वर्षा जरूर मिलना चाहिए. सर्व आत्माओं का सद्गति दाता एक है. सभी आत्माओं को वापस जाना है. ನಾವೆಲ್ಲ ಸಹೋದರರ ಆತ್ಮಗಳು ಪರಂಪಿತ ಪರಮಾತ್ಮನಿಂದ ನಾವು ಭಾಗ್ಯ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಸರ್ವರ ಸದ್ಗತಿ ದಾತ ಪರಂಪಿತ ಪರಮಾತ್ಮ ಆಗಿದ್ದಾರೆ. ನಾವೆಲ್ಲ ಆತ್ಮಗಳು ಅವರಿಂದ ಭಾಗ್ಯ ಪಡ್ಕೊಳ್ಳುವ ಸಹೋದರ ಆತ್ಮ ಆಗಿದ್ದೇವೆ. तो मनुष्य मनुष्य को सद्गति कैसे दे सकते? इसलिए एक ही सर्व का सद्गति दाता नाम मशहूर है. ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಸರ್ವರ ಸದ್ಗತಿ ದಾತ ಅನ್ನುವಂಥ ಹೆಸರು ಒಬ್ಬ ತಂದೆಯದು. ಇದು ಈ ಕರ್ತವ್ಯ, ಈ ಮಹಿಮೆ ತುಂಬ ಪ್ರಸಿದ್ಧಿಯಾಗಿದೆ. वही ज्ञान का सागर पति पावन है और बाप आकर राजयोग सिखाते हैं, सभी को रावण राज्य से छुड़ाते हैं. इनको बेहद के ಅಮಾವಾಸ್ಯೆ ಕಹೆಂಗೆ. ಹೀಗೆ ಅವರು ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ. ಬಾಬಾ ಬಂದಿದ್ದಾರೆ, ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳಿದು ರಾವಣ ರಾಜ್ಯದಿಂದ ನಿಮಗೆ ಬಿಡಿಸ್ಲಿಕ್ಕಾಗಿ ಬಂದಿದ್ದೇನೆ. ರಾವಣ ರಾಜ್ಯ ಅಂದ್ರೇ ಕಲಿಯುಗದ ಅಂತ್ಯ, ಘೋರ ಅಮಾವಾಸ್ಯೆ ಆಗಿದೆ ಅಂತ, ಅಂದರೆ ಕತ್ತಲು. आधा कल्प बेहद के रात, फिर आधा कल्प बेहद का दिन, यह खेल है. ಹೀಗೆ ಅರ್ಧ ಕಲ್ಪ ಸಂಪೂರ್ಣ ಕತ್ತಲು, ಅರ್ಧ ಕಲ್ಪ ಸಂಪೂರ್ಣ ಬೆಳಕು, ಈ ಪ್ರಕಾರದ ನಾಟಕ ಇದು ನಡೀತದೆ. जब रिलीजियस कॉन्फ्रेंस वाले बुलाते हैं शांति कैसे हो, तो वहाँ बताना चाहिए एक धर्म एक मत सत्युग में ही होता है. ಹೀಗೆ ಧಾರ್ಮಿಕ ಸಮ್ಮೇಳನಗಳು ನಡೆದಾಗ ಕರೀತಾರೆ ಬಾಬನ ಮಕ್ಕಳಿಗೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಹೇಗಾಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಹೇಳಬೇಕಾಗಿದೆ, ಅವಾಗ ಒಂದೇ ಧರ್ಮ ಒಂದೇ ಮತ ಎಂಬುದು ಸತ್ಯುಗ ಬರ್ತದೆ, ಆಗ ಶಾಂತಿ ಸ್ಥಾಪನೆ ಆಗ್ತದೆ. इनको 5000 वर्ष हुए, वहाँ सुख शांति सब बता, बाकी सब आत्ಮ ಶಾಂತಿ ಧಾಮ में थी. ಹೀಗೆ 5000 ವರ್ಷಗಳ ಹಿಂದೆ ಭಾರತದಲ್ಲಿ ಈ ಪ್ರಕಾರದ ಸುಖ ಶಾಂತಿಯ ರಾಜ್ಯ ಇತ್ತು. ಅಂದರೆ ಆ ಸಮಯದಲ್ಲಿ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತಾರೆ. ಯಾರು ಸುಖಧಾಮದ ಪಾತ್ರಧಾರಿಗಳಿದ್ದಾರೆ ಅವರು ಮಾತ್ರ ಕೆಳಗೆ ಬಂದಿರ್ತಾರೆ. नई दुनिया में एक ही धर्म था, पुरानी दुनिया में झाड़ कितना बढ़ जाता है. अनेक धर्म है, अब अनेक धर्म का विनाश और एक धर्म की स्थापना यहाँ बाप का ही काम है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನವ ಜಗತ್ತು ಅಂದ್ರೇ ಒಂದೇ ಧರ್ಮ, ಹೊಸ ವೃಕ್ಷ. ಹಳೆಯ ಜಗತ್ತು ವೃಕ್ಷ ಹಳೆಯದು, ಇಷ್ಟು ರೆಂಬೆಗೊಂಬೆಗಳು ಸಾಕಷ್ಟು ಬಂದಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಹೀಗೀಗ ಅನೇಕ ಧರ್ಮಗಳ ವಿನಾಶವಾಗಿ ಒಂದು ಧರ್ಮದ ಸ್ಥಾಪನೆ ನಡೆಯುತ್ತಿದೆ. शिव बाबा कहते हैं, यह हमारा काम है, हम कल्प कल्प आकर यह काम करता हूँ. ಈಗ ಅನೇಕತೆಯನ್ನು ಅಳಿಸಿ ಒಂದು ಧರ್ಮದ ಸ್ಥಾಪನೆ ಕಾರ್ಯವನ್ನು ಮಾಡೋದು ಇದು ಬಾಬನ ಕರ್ತವ್ಯ. ಬಾಬಾ ಹೇಳ್ತಾರೆ, ನಾನು ಪ್ರತಿ ಕಲ್ಪ ಕಲ್ಪಕ್ಕೂ ಬರ್ತೇನೆ, ಈ ಕಾರ್ಯವನ್ನು ಮಾಡ್ತೇನೆ. सत्युगी राजधानी के लिए राजयोग जरूर संगम पर ही सिखलाएंगे, सभी ಪತಿತों को पावन बनाते हैं. ಹೀಗೆ ಬಾಬಾ ಸತ್ಯುಗದ ರಾಜಧಾನಿಗಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಾವೀಗ ಸಂಗಮ ಯುಗದಲ್ಲಿ ಕಲಿತಾ ಇದ್ದೇವೆ. ಎಲ್ಲರೂ ಈ ಸಮಯದಲ್ಲಿ ಪತಿತರಿದ್ದಾರೆ, ಬಾಬಾ ಪಾವನ ಮಾಡುತ್ತಿದ್ದಾರೆ. कहते हैं, मैं आता हूँ बहुत जन्मों के अंत के जन्म में, जिसने पूरे 84 जन्म लिए उनके रथ में ही आकर समझाता हूँ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ನಾನು ಬರುವುದೇ ಎಲ್ಲ ಜನ್ಮಗಳ ನಂತರ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಬರ್ತೇನೆ. 84 ಜನ್ಮಗಳು ಪೂರ್ಣ ಮುಗ್ದಿರ್ತದೆ. ಆ ಕೊನೆಯ ಜನ್ಮದ ಕೊನೆಯ ಸಮಯದಲ್ಲಿ ನಾನು ಈ ಶರೀರದಲ್ಲಿ, ಈ ರಥದಲ್ಲಿ ನಾನು ಬರ್ತೇನೆ. ನೈ ದುನಿಯಾ ತೋ ಹೈ ಹಿ ನಹಿ, ಪುರಾನಿ ದುನಿಯಾ ಮೇ ಹಿ ಆಕರ್ ನೈ ದುನಿಯಾ ಬನಾತಾ ಹೂँ, ಪ್ರತಿ ದುನಿಯಾಕ್ಕೂ ಪಾವನ್ ಬನಾತಾ ಹೂँ. ಈಗಂತೂ ಹೊಸ ಜಗತ್ತೇ ಇಲ್ಲ, ಜಗತ್ತು ಹಳೆಯದಾಗಿದೆ. ನಾನು ಬಂದು ಇದನ್ನು ಹೊಸದನ್ನಾಗಿ ಮಾಡ್ತೇನೆ. ಈ ಪತಿತ ಜಗತ್ತನ್ನು ನಾನು ಪಾವನಗೊಳಿಸುತ್ತೇನೆ. ಮೇರಾ ನಾಮ್ ಹಿ ಹೈ ದುಃಖ ಹರ್ತಾ ಸುಖ ಕರ್ತಾ, ಸುಖ ಮೇ
मुझे कोई याद नहीं करते, दुख में मुझे याद करते हैं. ಬಾಬಾ ಹೇಳ್ತಾರೆ, ನನ್ನ ಮಹಿಮೆನೇ ಆಗಿದೆ, ದುಃಖ ಹರ್ತ ಸುಖ ಕರ್ತ. ಸುಖದಲ್ಲಿ ಯಾರೂ ನನಗೆ ನೆನಪು ಮಾಡೋದಿಲ್ಲ, ದುಃಖದಲ್ಲಿ ನೆನಪು ಮಾಡ್ತಾರೆ. ಜರು ಸುಖ ಮಿಲಾ ಹುವಾ ತಾ ತೋ ಬಾಪ್ ಕಹತೆ ಹೈ ಮೈ ಆಯಾ ಹೂँ ಪಢಾನೆ, ಅಬ್ ಪಢನಾ ತುಮಾರಾ ಕಾಮ್ ಹೈ. ಹೀಗೆ ದುಃಖದಲ್ಲಿ ಪರಮಾತ್ಮನಿಗೆ ನೆನಪು ಮಾಡ್ತೇವೆ ಅಂದರೆ ಅರ್ಥ ಅವರಿಂದ ನಮಗೆ ಸುಖ ಸಿಕ್ಕಿತ್ತು, ಆ ಕಾರಣಕ್ಕೆ ಅವರನ್ನೇ ನಾವು ನೆನಪು ಮಾಡ್ತೇವೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನಾನು ಬಂದಿರೋದೇ ನಿಮಗೆ ಈ ದುಃಖವನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ. ಈ ಸಮಯ ಸಾರಿ ದುನಿಯಾ ಕಾ ಬೇಡ ಡೋಬಾ ಹುವಾ ಹೈ, ಕಿತ್ನಿ ದುಃಖಿ ಹೈ. ಬಾಬಾ ಹೇಳ್ತಾರೆ, ಮನುಷ್ಯರೆಲ್ಲರೂ ಘೋರವಾದಂತಹ ಕತ್ತಲಲ್ಲಿದ್ದಾರೆ, ನಾನು ನಿಮಗೆ ಶಿಕ್ಷಣ ಕೊಡಲಿಕ್ಕೆ ಬಂದೇನೆ. ಅಥವಾ ಈ ಕಲಿಯುಗದ ಮನುಷ್ಯನ ಜೀವನ ನೌಕೆ ಘೋರವಾದಂಥ, ಇದಕ್ಕೆ ಭವಸಾಗರ ಅಂತಲೂ ಕೂಡ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಪಾಪ ಕರ್ಮಗಳೆಂಬ ಭವಸಾಗರದ ಮಧ್ಯ ಮನುಷ್ಯನ ಜೀವನ ಸಿಕ್ಕೊಂಡ್ಬಿಟ್ಟಿದೆ, ನೌಕೆ ಸಿಕ್ಕೊಂಡಿದೆ. ಅದಕ್ಕೆ ಹೇಳ್ತದೆ ಪಾಪ ಕರ್ಮಗಳು, ಒಂದು ಕರ್ಮ ಫಲ ಹೇಳುತ್ತೆ ನಿನ್ನನ್ನು ಮುಳುಗಿಸ್ತೇನೆ ಅಂತ, ಮತ್ತೊಂದು ಪಾಪ ಕರ್ಮ ಹೇಳ್ತದೆ ನಿನಗೆ ತೇಲಿಸ್ತೇನೆ. ಈ ರೀತಿಯಾಗಿ ಆಟ ಆಡಿಸ್ತಾ ಇರ್ತವೆ. ದುಃಖವೇ ದುಃಖ ಇದೆ ಮನುಷ್ಯನಿಗೆ. ತುಮ್ ಸಬ್ಕಾ ಬೇಡ ಪಾರ್ ಕರ್ತೆ ಹೋ, ಸಬ್ ಶಾಂತಿಧಾಮೆ ಚಲೆ ಜಾಯಂಗೆ. ಇಂಥ ಒಂದು ಮುಳುಗುವ ಸಮಯದಲ್ಲಿ ಎಷ್ಟು ದುಃಖಿತರಿರ್ತಾರೆ. ಬಾಬಾ ಬಂದು ಈ ನಮ್ಮ ನೌಕೆಯನ್ನು ಪಾರು ಮಾಡಿ ನಮಗೆ ಶಾಂತಿಧಾಮಕ್ಕೆ ಕರೆದೊಯ್ತಾರೆ. ये बातें तुम्हारी बुद्धि में है सो भी ನಂಬರ್ ವಾರ್. ಇಂತಹ ಕಠಿಣವಾದಂತಹ ಪಾಪ ಕರ್ಮಗಳ ಈ ಒಂದು ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ಬಂಧನದಿಂದ ನಾನು ಹೊರಬರಬೇಕು, ಈ ಬಂಧನವನ್ನು ಬಿಡಿಸ್ಕೋಬೇಕು ಅನ್ನೋ ಮಾತು ಬಾಬಾ ನಮ್ಮ ಮುಂದೆ ಈ ವಿಷಯವನ್ನು ಇಟ್ಟು ಬಂಧನ ಬಿಡಿಸಿಕೊಳ್ಳುವ ಶಿಕ್ಷಣ ನಮಗೆ ಕೊಡ್ತಾ ಇದ್ದಾರೆ. ಆದರೂ ಜ್ಞಾನ ತಿಳ್ಕೊಂಡಿರುವಂತಹ ಮಕ್ಕಳು ಕೂಡ ನಂಬರ್ ವಾರಾಗಿ ಈ ಮಾತು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಾರೆ. ಅಂದರೆ ಇಲ್ಲಿ ಸಮಯ ಮತ್ತು ಕರ್ಮಫಲ ಕರ್ಮ ಇದು ಸರಿಯಾಗಿ ಅರ್ಥ ಆಗಿದ್ದರೆ ಪುರುಷಾರ್ಥ ಸ್ಪೀಡ್ ನಡೀತದೆ. जो लाइट हाउस बने होंगे वह दूसरों को भी रास्ता बताते रहेंगे, उनका काम ही है रास्ता बताना. ನೋಡಿ ಬಾಬಾ ತಿಳಿಸ್ತಾರೆ, ಯಾರು ಈ ಜ್ಞಾನ ಪರಿಪೂರ್ಣವಾಗಿ ತಿಳ್ಕೊಂಡು ಲೈಟ್ ಹೌಸ್ ಆಗಿರ್ತಾರೆ ಅವರು ಅನ್ಯರಿಗೂ ಮಾರ್ಗ ತೋರಿಸುವಂಥವ್ರು ಆಗ್ತಾರೆ. ಅವರ ಕೆಲಸನೇ ಆಗಿದೆ ಅನ್ಯರಿಗೆ ಮಾರ್ಗವನ್ನು ತೋರಿಸುವಂಥವ್ರು. ಬಾಪ್ ಬಚ್ಚೋं को कैसे पढ़ाते हैं यह तो स्थायी खुशी रहनी चाहिए. ಬಾಬಾ ಮಕ್ಕಳಿಗಿಷ್ಟು ಶ್ರೇಷ್ಠವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ಎಂಥ ಶ್ರೇಷ್ಠ ಶಿಕ್ಷಣ ನಾನು ಪಡಿತಾ ಇದ್ದೇನೆ ಎನ್ನುವಂತಹ ಬಾಬಾ ಹೇಳ್ತಾರೆ. ಗಮನ ಇರುವಂತಹ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಈ ಶಿಕ್ಷಣದಲ್ಲಿ. यहाँ आकर बहुत रिफ्रेश हो जाते, बाहर जाने से नशा ही गुम हो जाता है. ಬಾಬಾನ ಮುಂದೆ ನಾವು ಬಾಬಾನ ಮನೆಗೆ ಮಧುಬನಕ್ಕೆ ಹೋದಾಗ ಬಹಳ ಖುಷಿಯಲ್ಲಿರ್ತೇವೆ. ಅಲ್ಲಿಂದ ಬರುವಾಗಲೇ ಮಕ್ಕಳ ಖುಷಿ ಮನೆಗೆ ತಲುಪುವಾಗಲೇ ಖುಷಿ ಹೊರಟೋಗ್ಬಿಡ್ತದೆ. ಅಥವಾ ಸೆಂಟ್ರಿಗೆ ಬರ್ತೇವೆ, ಸೆಂಟ್ರಿಂದ ಮನೆಗೆ ಹೋಗುವಾಗಲೇ ಖುಷಿ ಏನಾಗುತ್ತೆ, ಮಾಯ ಆಗಿಬಿಡುತ್ತೆ. बाप से पूरा वर्षा लेने की तमन्ना रखनी चाहिए. कदम कदम पर बाप से राय लेते रहना है. ಆದರೂ ಬಾಬಾ ಹೇಳ್ತಾರೆ, ಮಕ್ಕಳೇ ಸಂಪೂರ್ಣ ನನ್ನಿಂದ ಭಾಗ್ಯ ತೆಗೆದುಕೊಳ್ಳುವ ಆಸೆ ಆಕಾಂಕ್ಷೆ ಇಟ್ಕೊಳ್ಳಿ ಅಂತಾರೆ. ಆಸೆ ಇರಬೇಕು, ಭಗವಂತನಿಂದ ಪೂರ್ಣ ಭಾಗ್ಯ ನಾನು ಪಡ್ಕೋಬೇಕು. ಹೆಜ್ಜೆ ಹೆಜ್ಜೆಗೂ ಬಾಬನ ಸಲಹೆ ಪಡೆದು ನಡೆಯುತ್ತಿರಬೇಕು ಅಂತ ಹೇಳ್ತಾರೆ. ಹಾಗೆ तीर्थों पर पैदल जाते थे, बहुत खबरदारी से जाते थे. इस समय तो बस ट्रेन में जाते हैं. ಮೊದಲು ಯಾತ್ರೆ ಅಂದ್ರೇ ನೆನಪಾಗ್ತಿತ್ತು ಪಾದಯಾತ್ರೆ. ಎಲ್ಲರೂ ನಡ್ಕೊಂಡ ಯಾತ್ರೆಗಳಿಗೆ ಹೋಗ್ತಾ ಇದ್ರು. ಈಗ ಯಾತ್ರೆಗೆ ಹೋಗಲಿಕ್ಕೆ ವಾಹನಗಳ ಸೌಲಭ್ಯ ಸಾಕಷ್ಟಿದೆ, ಟ್ರೈನ್ಗಳಿದ್ದಾವೆ. माया का इस समय भगभग बहुत है, सत्युग में भगभग था, फिर द्वापर से गिरता गया. ಈ ಸಮಯದಲ್ಲಿ ಮಾಯೆ ಆಕರ್ಷಣೆ, ಮಾಯೆ ಚಮತ್ಕಾರ ಸಾಕಷ್ಟಿದೆ. ಮಾಯೆ ತನ್ನದೇ ಆದ ಸೌಲಭ್ಯಗಳನ್ನು ಮನುಷ್ಯಕ್ಕೆ ಸಾಕಷ್ಟು ಕೊಟ್ಟಿದೆ. ಆದರೆ ಸತ್ಯುಗ ಸ್ವರ್ಗದಲ್ಲಿ ಕೂಡ ಬಾಬಾ ಹೇಳ್ತಿದ್ದಾರೆ ವ್ಯವಸ್ಥೆಗಳು ಅಥವಾ ಬಾಬಾ ಹೇಳ್ತಿದ್ದಾರೆ ಎಲ್ಲ ರೂಪದ ಸೌಕರ್ಯಗಳು ಸಾಕಷ್ಟು ಇರ್ತದೆ. ಅಲ್ಲಿಯ ವ್ಯವಸ್ಥೆ ಸೌಕರ್ಯನೇ ಬೇರೆ, ಈ ಕಲಿಯುಗದಲ್ಲಿ ಮಾಯೆಯ ವಿಜ್ಞಾನದ ಚಮತ್ಕಾರನೇ ಬೇರೆ. ಅದು ಕ್ರಮೇಣ ದ್ವಾಪರ ಯುಗದಿಂದ ಬಾಬಾ ಹೇಳ್ತಾರೆ
ಸತ್ಯುಗ ಸ್ವರ್ಗದಲ್ಲಿದ್ದಂತಹ ವ್ಯವಸ್ಥೆಗಳು ಕಮ್ಮಿ ಆಗ್ತಾ ಹೋಗ್ತವೆ. अब फिर पिछाड़ी में शुरू हुआ है, इनको माया का पाप कहा जाता है. किसी को कहो चलो स्वर्ग में तो कहते हमें यहाँ ही सब सुख है. ಹೀಗೆ ಈಗ ಅಂತಿಮ ಸಮಯದಲ್ಲಿ ಪುನಃ ಮಾಯೆಯ ಚಮತ್ಕಾರ ಅಂದರೆ ವ್ಯವಸ್ಥೆಗಳು, ಆಕರ್ಷಣೆಗಳು ತುಂಬ ಈಗ ಫೆಸಿಲಿಟೀಸ್ ಇದೆ ಅಂತ ಹೇಳ್ತೇವೆ ಅಲ್ವಾ. ಯಾರಿಗಾದರೂ ಕೂಡ ಇಂಥ ಸಂದರ್ಭದಲ್ಲಿ ಈಗ ಅಂದರೆ ವ್ಯವಸ್ಥಿತವಾದ ಜೀವನದಲ್ಲಿರೋನಿಗೆ ಪರಮಾತ್ಮ ಸ್ವರ್ಗದ ಭಾಗ್ಯ ಕೊಡ್ತಾನೆ ಬನ್ನಿ ಅಂತ ಕರೆದ್ರೆ ಏನು ಹೇಳ್ತಾರೆ, ನಾವು ಆ ವ್ಯವಸ್ಥಿತ ಸ್ವರ್ಗದ ಜೀವನದಲ್ಲೇ ಇದ್ದೇವೆ, ನಮಗಿನ್ಯಾವುದು ಬೇಕಾಗಿಲ್ಲ. ಮೋಟರೆ ಏರೋಪ್ಲೇನ್ ಆದಿ ಸಬ್ ಹೇ, ಹಮಾರೆ ಲಿಯೇ ಸ್ವರ್ಗ ಯಹಾ ಹಿ ಹೈ, ಧನ್ ಮಾಲ್ ಜೇವರ ಆದಿ ಸಬ್ ಹೇ. ನಮಗೆ ಓಡಾಡಲಿಕ್ಕೆ ವಾಹನ ಇದೆ, ಇನ್ನೂ ಹಣ ಜಾಸ್ತಿ ಇರೋರು ಏರೋಪ್ಲೇನ್ನಲ್ಲಿ ಓಡಾಡ್ತಾರೆ. ನಮಗೆ ಸ್ವರ್ಗದ ವ್ಯವಸ್ಥೆಗಳೆಲ್ಲ ಇಲ್ಲೇ ಇದೆ, ಧನ ಇದೆ, ಮಹಲ್ ಇದೆ, ಆಭರಣಗಳಿದ್ದಾವೆ, ಮತ್ತು ಇನ್ನೇನು ಬೇಕು, ಸ್ವರ್ಗದಲ್ಲಿ ಅದೇ ಇರುತ್ತೆ. ಅದೆಲ್ಲ ಇಲ್ಲೇ ಇದೆ ಅಂದಮೇಲೆ ಮತ್ತೆ ಬೇರೆ ಯಾವ ಸ್ವರ್ಗ ಬೇಕು. तो लक्ष्मी नारायण को भी जेवर है ना, हम भी पहन सकते हैं, कितना भी समझाओ फिर भी विषय ही याद रहता है. ಹೀಗೆ ಬಾಬಾ ಹೇಳ್ತಾರೆ, ಲಕ್ಷ್ಮೀ ನಾರಾಯಣರು ಯಾವ ರೀತಿ ಆಭರಣಗಳನ್ನು ಹಾಕ್ಕೋತಾರೆ, ಎಷ್ಟು ಹಾಕ್ಕೋತಾರೆ ಅಷ್ಟು ನಾವು ಇಲ್ಲಿ ಹಾಕ್ಕೊಳ್ಬಹುದಲ್ಲ. ಇರೋರು ಹಾಕ್ಕೊಳ್ತಾರೆ, ಹಾಕ್ಕೊಳ್ಳೋ ವಿಷಯನೇ ಮಾತಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಸತ್ಯುಗ ಸ್ವರ್ಗ ಇಷ್ಟು ಶ್ರೇಷ್ಠ ಇರ್ತದೆ, ಆ ಭಾಗ್ಯ ಪಡ್ಕೊಳ್ಳಿಕ್ಕೆ ಬನ್ನಿ ಅಂತ ಕರೆದ್ರು. ಬಾಬಾ ಹೇಳ್ತಾರೆ, ಅವರಿಗೆ ಕಲಿಯುಗದ ವಿಷವೇ ನೆನಪಾಗುತ್ತೆ ಹೊರತು ಸ್ವರ್ಗದ ಜೀವನ, ಸ್ವರ್ಗದ ಭಾಗ್ಯ ಪಡ್ಕೊಳ್ಳೋ ವಿಷಯ ಅವರಿಗೆ ಅರ್ಥ ಆಗಲ್ಲ. ವಿಷ ಅಂದರೆ ಯಾವುದು? ಪಂಚವಿಕಾರಗಳು. ವಿಕಾರ ಬಿಗರ ನೈ ಸಕ್ತೆ ಬಾಪ್ कहते हैं तो मेरी बात मानते नहीं हो. ಪಂಚವಿಕಾರ ಮುಖ್ಯವಾಗಿ ಕಾಮವಿಕಾರ, ಕಾಮವಿಕಾರದೊಳಗೆ ಮುಳುಗಿಬಿಟ್ಟಿದ್ದಾರೆ. ವಿಕಾರ ಇಲ್ಲದೆ ಜೀವನ ಇಲ್ಲ ಅಂತ ಆಗ್ಬಿಟ್ಟಿದೆ ಕಲಿಯುಗದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಕರಿತಾ ಇದ್ದೆ ನಿಮಗೆ, ನಾನೇ ಹೇಳ್ತಾ ಇದ್ದೇನೆ ವಿಕಾರವನ್ನು ಗೆಲ್ಲರಿ ಅಂತ. ನನ್ನ ಮಾತು ಒಪ್ಪೋದಿಲ್ವಾ ನೀವು ಅಂತ ಬಾಬಾ ಕೇಳ್ತಾರೆ. ಪಾವನ್ ನಹಿ ಬಂತೆ ತೋ ಮುಜೆ ಬುಲಾತಿ ಕ್ಯೂ ಹೋ ಕಿ ಹೇ ಪತಿತ್ ಪಾವನ ಹೋ. ನಿಮಗೆ ಪವಿತ್ರ ಪಾವನ ಆಗಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕರೆದ್ರೆ ಯಾಕೆ ನನಗೆ ಪತಿತ ಪಾವನ ಬಾ ಅಂತ. ಪುನಃ ಕಲಿಯುಗದ ಪಾಪದ ಆ ಪಾಪ ಕರ್ಮಗಳ ಕೆಸರುಗುಂಡೆಯಲ್ಲೇ ನಿಮಗೆ ಸಿಕ್ಕೊಂಡಿರಬೇಕು ಅಂತಿದ್ರೆ ಅಲ್ಲೇ ಇರಿ, ಮತ್ತೆ ನನಗೆ ಕರೆದ್ರೆ ಯಾಕೆ ನೀವು ಅಂತ ಕೇಳ್ತಾರೆ. तो याद रखना अभी नहीं मानेंगे तो धर्मराज द्वारा सजा दिलाएंगे, डराते भी हैं. ಕೆ ಬಾಬಾ ಹೇಳ್ತಾರೆ, ನೋಡಿ ನೆನ್ಪಿಟ್ಕೊಳ್ಳಿ, ನೀವು ಕರೆದ್ರಿ ಪತಿತ ಪಾವನ ಬಾ ಅಂತ, ಬಾಬಾ ಬಂದಿದ್ದಾರೆ. ಈಗ ಬಾಬಾ ಬಂದಾಗ ಬಾಬನ ಸಮ್ಮುಖದಲ್ಲಿ ಶಿಕ್ಷಣ ಕೇಳಿ ಪವಿತ್ರರಾಗಲಿಕ್ಕೆ ಬನ್ನಿ ಅಂತ ಬಾಬಾ ಕರೆದ್ರೆ ಪವಿತ್ರರಾಗಲಿಕ್ಕೆ ನೀವು ಇಷ್ಟಪಡಲ್ಲ. ಹಾಗಾದರೆ ನಾಳೆ ಧರ್ಮರಾಜನ ಮೂಲಕ ಆತ್ಮಕ್ಕೆ ಪವಿತ್ರ ಮಾಡಲೇಬೇಕು ತಾನೆ. ಅದಕ್ಕೆ ಧರ್ಮರಾಜನ ಮೂಲಕ ಕಠಿಣ ಶಿಕ್ಷೆಯನ್ನು ನಾನು ಕೊಡಿಸ್ಬೇಕಾಗುತ್ತೆ, ಶುದ್ಧ ಮಾಡಲೇಬೇಕಲ್ಲ ಹೇಗಾದರೂ ಒಂದು ರೀತಿಯಿಂದ. ನಾನು ನಿಮಗೆ ಹೆದರಿಸ್ತಲೇ ಇದ್ದೇನೆ ಅಂತಾರೆ ಬಾಬಾ. बहुत बच्चे विकार में जाते ही रहते हैं, डर ही नहीं, वह कितने हंटर खाएंगे. ಬಹಳಷ್ಟು ಜನ ಮಕ್ಕಳು ವಿಕಾರದೊಳಗೆ ಹೋಗ್ತಾರೆ, ಭಯನೇ ಇಲ್ಲ ಪಾಪ ಕರ್ಮದ ಬಗ್ಗೆ ಅಂತಾರೆ ಬಾಬಾ. ಇಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ನಾಳೆ ಸುತ್ತಿಗೆ ಪೆಟ್ಟು ಎಷ್ಟು ಕಠಿಣವಾಗಿ ಬೀಳ್ಬೋದು. ಬಾತ್ ಮಚ್ಬೋದು, ಎಷ್ಟು ಕಠಿಣವಾದಂತಹ ಒಂದು ಹೆಮ್ರಿಂಗ್ ಬೀಳ್ತದೆ, ಪೆಟ್ಟು ಬೀಳ್ತದೆ ಅಂದರೆ ಬಾಬಾ ಹೇಳ್ತಾರೆ, ಈ ಮಾತೆ ಕೇಳಬೇಡಿ. पदवी भ्रष्ट हो जाएगा, पुरुषार्थ कर ऊंच पद पाना चाहे ना, संग दोष में ऐसा गिर पड़ते जो एकदम अपना पद गंवा देते हैं. ಹೀಗೆ ಮಾಯೆಯಿಂದ ಶಿಕ್ಷೆ, ಧರ್ಮರಾಜನಿಂದ ಶಿಕ್ಷೆನೂ ಆಗುತ್ತೆ, ಪದವಿನೂ ಭ್ರಷ್ಟ ಆಗುತ್ತೆ. ಅದರ ಬದಲಾಗಿ ಮಕ್ಕಳು ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡ್ಕೋಬೇಕು ತಾನೆ. ಆದರೆ ಮಕ್ಕಳು ಸಂಘದೋಷಕ್ಕೆ ವಶರಾಗಿ ಬಾಬನ ಭಾಗ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ. ಏಕ್ದಮ್ ಬಾಬಾ ಹೇಳ್ತಿದ್ದಾರೆ, ಇಷ್ಟು ಎತ್ತರ ಮಟ್ಟದ ಪದವಿ ಸಿಗೋದಿರ್ತದೆ, ಕಳ್ಕೊಂಡ್ಬಿಡ್ತಾರೆ. तुम जानते हो अभी हीरो आदि की खानियाँ खाली होती जा रही है, फिर भर जाएंगे. ಬಾಬಾ ಹೇಳ್ತಾರೆ, ಈಗ ಎಲ್ಲ ಗಣಿಗಳು ಕಲಿಯುಗದ ಅಂತೆ ಅಂದರೆ ಎಲ್ಲ ಗಣಿಗಳು ಖಾಲಿ ಆಗಿದ್ದಾವೆ. ವಜ್ರ ಖಚಿತವಾದ ಗಣಿಗಳಿದ್ದು ಎಲ್ಲ ಖಾಲಿ ಆಗಿದ್ದಾವೆ. ಪುನಃ ವಿನಾಶ ಆಗುತ್ತೆ ಅಂದರೆ ಗಣಿಗಳು ತುಂಬುತ್ತವೆ. सोने हीरे के पहाड़ होते हैं, हीरे जब खोद कर निकालते हैं तो पहले पत्थर होते, फिर उनको साफ कर हीरा बनाते हैं.
ಸತ್ಯುಗ ಸ್ವರ್ಗದಲ್ಲಿ ಚಿನ್ನ ವಜ್ರಗಳ ಬೆಟ್ಟಗಳೇ ಇರ್ತವೆ ಅಂತಾರೆ ಬಾಬಾ. ವಜ್ರ ಡೈರೆಕ್ಟ್ ಸಿಗೋದಿಲ್ಲ, ಅದು ಕಲ್ಲುಗಳ ಮಧ್ಯನೇ ಇರ್ತದೆ. ಕಲ್ಲು ಒಡೆದು ವಜ್ರವನ್ನು ಬೇರ್ಪಡಿಸಿ ಮತ್ತೆ ಅದನ್ನು ಸ್ವಚ್ಛ ಮಾಡ್ತಾರೆ, ಆಗ ವಜ್ರ ಸಿಗ್ತದೆ. ಆದರೆ ಸ್ವರ್ಗದಲ್ಲಿ ಇಷ್ಟು ಕಷ್ಟಪಟ್ಟು ವಜ್ರ ಪಡಿಬೇಕಾಗಿಲ್ಲ, ತುಂಬ ಸುಲಭ ಇರ್ತದೆ. ತುಮಕೋ भी ज्ञान सिराना पर चढ़ाते हैं तो तुम कितनी अच्छे हो जाते. ಹೀಗೆ ಬಾಬಾ ನಮಗೆ ಜ್ಞಾನದ ನಶೆಯನ್ನೇರಿಸ್ತಾರೆ. ಈ ಜ್ಞಾನ, ಈ ಶಿಕ್ಷಣ ನಿಮಗೆ ಎಷ್ಟು ಶ್ರೇಷ್ಠ ಭಾಗ್ಯ ಪ್ರಾಪ್ತಿ ಮಾಡಿಸ್ತಾ ಇದೆ. ಹೀಗಿರಬೇಕಾದ್ರೆ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಅಭ್ಯಾಸ ಮಾಡಬೇಕಾಗಿದೆ. अच्छा, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा. मुख्यांश, अभी कयामत का समय है, इसलिए कोई भी पाप कर्म नहीं करना है. ಇದು ವಿನಾಶದ ಸಮಯ, ಆದ್ದರಿಂದ ಯಾವುದೇ ಪ್ರಕಾರದ ಪಾಪ ಕರ್ಮಗಳು ಮಾಡಬಾರ್ದು. अपने कल्याण का पुरुषार्थ करना है, बहुत मीठा बनना है. ನಿಮ್ಮ ಕಲ್ಯಾಣದ ಪುರುಷಾರ್ಥ ನೀವು ಮಾಡ್ತಾ ಇರಬೇಕು, ತುಂಬ ಮಧುರರಾಗಿರಬೇಕು. ಕ್ರೋಧ ಕೋ छोड़ देना है, ಕ್ರೋಧವನ್ನು ಬಿಟ್ಬಿಡಿ. सेकेंड पॉइंट, बाप से पूरा वर्षा लेने की तमन्ना रखनी है. ಬಾಬನಿಂದ ಪೂರ್ಣ ಭಾಗ್ಯ ತೆಗೆದುಕೊಳ್ಳುವಂತಹ ಇಚ್ಛೆ ಇಟ್ಕೊಳ್ಳಿ ಅಂತಾರೆ. कदम कदम पर बाप की राय लेनी है, बाप समान दुख हरता सुख करता बनना है. ಹೆಜ್ಜೆ ಹೆಜ್ಜೆಗೂ ಬಾಬನ ಸಲಹೆ ಪಡೆದು ನಡೀತಾ ಇರಬೇಕು. ತಂದೆ ಸಮಾನ ದುಃಖ ಹರ್ತಾ ಸುಖ ಕರ್ತಾ ಆಗಬೇಕು. वरदान, स्वयं के संकल्पों के उलझन अथवा सजाओं से भी परे रहने वाले पास विथ ऑनर भव. ಸ್ವಯಂನ ಸಂಕಲ್ಪಗಳು ಅಂದರೆ ನಮಗೂ ನಮ್ಮೊಳಗೆ ಅನೇಕ ವ್ಯರ್ಥ ಸಂಕಲ್ಪಗಳು ನಡೀತಿರ್ತವೆ. ಆ ಸಂಕಲ್ಪಗಳು ಮಾಡಿ ಮಾಡಿ ಅದರ ಗೊಂದಲದೊಳಗೆ ಸಿಕ್ಕೊಂಡ್ಬಿಟ್ಟಿರ್ತೇವೆ ನಾವು. ಇದು ಒಂದು ಪ್ರಕಾರದ ಶಿಕ್ಷೆಯೇ. ವಿನಾಕಾರಣ ವ್ಯರ್ಥ ಯೋಚನೆ ಮಾಡೋದು ಒಂದು ಶಿಕ್ಷೆಯೇ. ಈ ಶಿಕ್ಷೆಯಿಂದಲೂ ನಮ್ಮನ್ನು ನಾವು ಬಿಡಿಸಿಕೊಂಡು ಪಾಸ್ ವಿತ್ ಆನರ್ ಆಗಬೇಕು. ವಿವರಣೆ, पास विथ ऑनर अर्थात मन में भी संकल्पों से सजा ना खाए. ಪಾಸ್ ವಿತ್ ಆನರ್ ಅಂದರೆ ಮನಸ್ಸಿನಲ್ಲಿ ದುಃಖ ಚಿಂತೆ ಬೇಸರ ಯಾವುದೇ ಇರಲ್ಲ, ಅಂದರೆ ಸಂಕಲ್ಪದ ಶಿಕ್ಷೆಯಿಂದಲೂ ಮುಕ್ತರಾಗಿರುತ್ತಾರೆ. ಧರ್ಮರಾಜಕ್ಕೆ ಸಜಾओं की बात तो पीछे है, ಆದರೆ ಧರ್ಮರಾಜನ ಶಿಕ್ಷೆ ಸ್ಥೂಲದಲ್ಲೇನು ಸಿಗುತ್ತೆ ಅದಂತೂ ಇಲ್ಲವೇ ಇಲ್ಲ. परंतु अपने संकल्पों को भी उलझन अथवा सजाओं से परे रहना. ಆದರೆ ನಮ್ಮದೇ ಆದ ವ್ಯರ್ಥ ಸಂಕಲ್ಪಗಳ ಗೊಂದಲದ ಈ ಶಿಕ್ಷೆಯಿಂದಲೂ ನಾವು ನಮ್ಮನ್ನು ಭಿನ್ನ ಮಾಡ್ಕೋಬೇಕು. ये पास विथ ऑनर होने वालों की निशानी है. ಸಂಕಲ್ಪಗಳ ಶಿಕ್ಷೆಯಿಂದಲೂ ಭಿನ್ನರಾಗಿರೋರೆ ಪಾಸ್ ವಿತ್ ಆನರ್, ಈ ಅವರ ಲಕ್ಷಣ. वाणी कर्म संबंध संपर्क की बात तो मोटी है, लेकिन संकल्पों में भी उलझन पैदा ना हो. ವಾಣಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಏನು ಶಿಕ್ಷೆ ಪಡಿತೇವೆ, ಬಾಬಾ ಹೇಳ್ತಾರೆ ಇದಾದರೂ ಸ್ಥೂಲ ಮಾತಾಗಿದ್ದಾರೆ. ಸಂಕಲ್ಪಗಳ ಗೊಂದಲನೂ ನಮ್ಮೊಳಗೆ ಬರಬಾರ್ದು. ಐಸೆ ಪ್ರತಿಜ್ಞಾ ಕರೋ ತಬ್ ಪಾಸ್ ವಿತ್ ಆನರ್ ಬನೆಂಗೆ. ಹೀಗೆ ಪ್ರತಿಜ್ಞೆ ಮಾಡಿದಾಗ ನಾವು ಪಾಸ್ ವಿತ್ ಆನರ್ ಆಗ್ತೇವೆ. ಸ್ಲೋಗನ್, ज्ञान गुरुत और योग की बत्ती ठीक हो तो खुशी का दीपक जगता रहेगा. ಜ್ಞಾನದ ತುಪ್ಪ ಹಾಗೂ ಯೋಗದ ಬತ್ತಿ ಎರಡೂ ಸರಿ ಇದ್ದಾಗ ಮಕ್ಕಳಿಗೆ ಖುಷಿಯ ದೀಪ ಸದಾ ಬೆಳಗುತ್ತಾ ಇರುತ್ತದೆ. ಜ್ಞಾನದ ತುಪ್ಪ ಯೋಗದ ಬತ್ತಿ ಎರಡೂ ಚೆನ್ನಾಗಿದ್ದಾಗ ಖುಷಿಯ ದೀಪ ಸದಾ ಬೆಳಗುತ್ತಾ ಇರುತ್ತದೆ. ಅಚ್ಚಾ, ಓಂ ಶಾಂತಿ. ಬಾಬಾ ಈ ದಿನ ಮುಖ್ಯವಾಗಿ ಏನು ತಿಳಿಸ್ತಿದ್ದಾರೆ, ಮಕ್ಕಳು ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿರಬೇಕು.
ಯಾವುದೇ ಪ್ರಕಾರದ ಕೊಳಕುತನ ಎಂಬುದು ಮಕ್ಕಳ ಒಳಗೆ ಇರಲೇಬಾರದು. ಬಾಬಾ ಇವತ್ತು ಬಾರಿ ಬಾರಿ ಧರ್ಮರಾಜನ ಶಿಕ್ಷೆ ಮುಂದೆ ಹೇಗೆ ಸಿಗುತ್ತೆ, ಧರ್ಮರಾಜನ ಶಿಕ್ಷೆಯಿಂದ ಹೇಗೆ ನೀವು ಮುಕ್ತರಾಗಬೇಕು, ಆದ್ದರಿಂದ ಬಾಬನ ಶಿಕ್ಷಣದ ಪಾಲನೆ ಅನುಕರಣೆ ಹೇಗೆ ಮಾಡಬೇಕು, ಇದೆಲ್ಲ ಬಾಬಾ ನಮಗೆ ಇವತ್ತು ಬಾರಿ ಬಾರಿ ನೆನಪು ಮಾಡಿಸಿದ್ದಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ನಿರಾಕಾರ ಬಿಂದು ಸ್ವರೂಪ ಪವಿತ್ರ ಪ್ರಕಾಶವಾದ ಜ್ಯೋತಿ ನಾನು. ಸಂಪೂರ್ಣ ಪ್ರಕಾಶವಾದ ಜ್ಯೋತಿ, ಪವಿತ್ರ ಸ್ವರೂಪ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.